ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಸ್ಪಿರಿಟ್. ಇವತ್ತು ನಾನು FD 2018ರ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಕ್ವಶನ್ ಪೇಪರ್ ಬೋತ್ ಇನ್ ಕನ್ನಡ ಆಸ್ ವೆಲ್ ಆಸ್ ಇನ್ ಇಂಗ್ಲಿಷ್. ಸೊ ವಿತೌಟ್ ಡಿಲೇ ಲೆಟ್ಸ್ ಬಿಗಿನ್. 1940ರಲ್ಲಿ ಮಹಾತ್ಮ ಗಾಂಧಿಯವರು ಪರಿಮಿತ ಸತ್ಯಾಗ್ರಹವನ್ನು ವೈಯಕ್ತಿಕ ನೆಲೆಯಲ್ಲಿ ಪ್ರಾರಂಭಿಸಿದ್ದು ಏಕೆ? 1940 ಆಗಸ್ಟ್ ಆಫರ್. ಸೊ ಈ ಆಗಸ್ಟ್ ಆಫರ್ ನ ವಿರೋಧ ಮಾಡಿ ಜವಾಹರ್ಲಾಲ್ ನೆಹರು ಅವರು ಇಟ್ ಈಸ್ ಅ ರಸ್ಟೆಡ್ ನೇಲ್ ಅಂತ ಹೇಳಿಕೆ ಕೊಡ್ತಾರೆ. ಪ್ರಥಮ ಬಾರಿಗೆ ವೈಯಕ್ತಿಕ ಸತ್ಯಾಗ್ರಹವನ್ನ ವಿನೋಬಾ ಭಾವೆ ಅವರು ಮಾಡ್ತಾರೆ. ನಂತರ ಜವಾಹರ್ಲಾಲ್ ನೆಹರು ಅವರು ಮಾಡ್ತಾರೆ. ಈ ವೈಯಕ್ತಿಕ ಸತ್ಯಾಗ್ರಹಗಳನ್ನ ಗಾಂಧೀಜಿಯವರು ಯಾವ ಹಿನ್ನೆಲೆಯಲ್ಲಿ ಪ್ರಾರಂಭಿಸ್ತಾರೆ ಅಂದ್ರೆ, he wanted to give an opportunity to British government in order to peacefully accept the Indian demand of freedom. ಸೊ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಅವಕಾಶ ಕೊಡುವ ಉದ್ದೇಶದಿಂದ ಭಾರತೀಯ ಸ್ವಾತಂತ್ರ್ಯದ ಬೇಡಿಕೆಯನ್ನ ಶಾಂತಿಯುತವಾಗಿ ಒಪ್ಪಿಕೊಳ್ಳಲು ಬ್ರಿಟಿಷರಿಗೆ ಒಂದು ಅವಕಾಶ ಕೊಡುವ ಒಂದು ಉದ್ದೇಶದಿಂದ ಗಾಂಧೀಜಿಯವರು ವೈಯಕ್ತಿಕ ಸತ್ಯಾಗ್ರಹಗಳನ್ನ ಪ್ರಾರಂಭಿಸ್ತಾರೆ. ಕ್ವೆಶ್ಚನ್ ನಂಬರ್ 2. ಈ ಕೆಳಗಿನ ಉರ್ದು ಪಂಡಿತರಲ್ಲಿ ಯಾರನ್ನು 2ನೇ ಮತ್ತು 3ನೇ ದುಂಡು ಮೇಜಿನ ಸಮಾವೇಶಕ್ಕೆ ಆಹ್ವಾನಿಸಲಾಗಿತ್ತು? ಸೊ ದುಂಡು ಮೇಜಿನ ಸಭೆಗಳು 1930, 31, 32ರಲ್ಲಿ ನಡೀತವೆ. ಈ ನ ಮೇಜಿನ ಸಭೆಗಳು ನಡೀಲಿಕ್ಕೆ ಕಾರಣ 1927ರಲ್ಲಿ ಸೈಮನ್ ಕಮಿಷನ್ ನ ವರದಿಯನ್ನ ವಿಸ್ತಾರವಾಗಿ ಚರ್ಚಿಸಲು 1930ರಲ್ಲಿ ದುಂಡು ಮೇಜಿನ ಸಭೆಯನ್ನ ಕರೆಯಲಾಗಿತ್ತು. ಎಲ್ಲಿ? ಲಂಡನ್ ನಲ್ಲಿ. ಈ ದುಂಡು ಮೇಜಿನ ಸಭೆಗೆ 1930ರಲ್ಲಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ. 31 ಮತ್ತು 32ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಪರವಾಗಿ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದ್ರು. ಅದೇ ರೀತಿ ಒಬ್ಬ ಉರ್ದು ಪಂಡಿತರನ್ನು ಕೂಡ ಈ 2ನೇ ದುಂಡು ಮೇಜಿನ ಸಭೆ ಮತ್ತು 3ನೇ ದುಂಡು ಮೇಜಿನ ಸಭೆಗೆ ಆಹ್ವಾನಿಸಲಾಗಿತ್ತು. ಅವ್ರು ಯಾರಂದ್ರೆ ಮೊಹಮ್ಮದ್ ಇಕ್ಬಾಲ್. ಕ್ವೆಶ್ಚನ್ ನಂಬರ್ 3. ಈ ಕೆಳಗಿನ ಯಾವುಗಳಲ್ಲಿ ಯುದ್ಧಾವಧಿಯ ಶೌರ್ಯ ಪುರಸ್ಕಾರವಾಗಿದೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ವಾರ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್? ಸೊ ವಾರ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ ಯಾವುದು? ಇದರೊಳಗಡೆ ವೀರಚಕ್ರ. ವೀರಚಕ್ರ ಈಸ್ ಅವಾರ್ಡೆಡ್ ಡ್ಯೂರಿಂಗ್ ದ ವಾರ್ ಟೈಮ್. ಸೊ ವೀರಚಕ್ರ ಇದು ಯುದ್ಧಾವಧಿಯ ಶೌರ್ಯ ಪುರಸ್ಕಾರವಾಗಿದೆ. 2019ರಲ್ಲಿ ಇದನ್ನ ಅಭಿನಂದನ್ ವರ್ತಮಾನ್ ಅವರಿಗೆ ಕೊಡಲಾಗಿದೆ. ಈ ಕೆಳಗಿನ ಯಾವ ಕಾಯ್ದೆಯನ್ನು ಜವಾಹರ್ಲಾಲ್ ನೆಹರು ಅವರು ದಾಸತ್ವದ ಹೊಸ ಸನ್ನದು ಎಂಬುದಾಗಿ ವಿವರಿಸಿದ್ದಾರೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಕ್ಟ್ ಈಸ್ ಕಾಲ್ಡ್ ನ್ಯೂ ಆಕ್ಟ್ ಆಫ್ ಸ್ಲೇವರಿ ಬೈ ಜವಾಹರ್ಲಾಲ್ ನೆಹರು? ಜವಾಹರ್ಲಾಲ್ ನೆಹರು ಅವರು ಭಾರತ ಸರ್ಕಾರದ 1935ರ ಕಾಯ್ದೆಯನ್ನ ಇಟ್ ಈಸ್ ಅ ನ್ಯೂ ಆಕ್ಟ್ ಆಫ್ ಸ್ಲೇವರಿ ಅಂತ ಕರೆದಿರ್ತಾರೆ. ಮೂವ್ ಆನ್ ಟು ಕ್ವೆಶ್ಚನ್ ನಂಬರ್ 5. ಫೋಲೋ ಕಾರ್ಯಾಚರಣೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಬ್ರಿಟಿಷರು ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ 3 ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. 1, ದೇ ಕ್ಯಾನ್ ಬಿ ಇಂಡಿಪೆಂಡೆಂಟ್. 2ನೇದು, ದೇ ಕ್ಯಾನ್ ಜಾಯಿನ್ ಇಂಡಿಯಾ. 3ನೇದು, ದೇ ಕ್ಯಾನ್ ಜಾಯಿನ್ ಪಾಕಿಸ್ತಾನ್. ಸೊ ಅಂತ ಸಂದರ್ಭದಲ್ಲಿ ಹೈದರಾಬಾದ್, ಜುನಾಗಢ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ಅವು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಬಯಸಿರ್ತವೆ. ಆ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತ ಗಣರಾಜ್ಯದಲ್ಲಿ ಹೈದರಾಬಾದ್ ಅನ್ನ ವಿಲೀನ ಮಾಡಲಿಕ್ಕೆ ಆಪರೇಷನ್ ಪೋಲೋ ಕಾರ್ಯಾಚರಣೆಯನ್ನ ಮಾಡಿರ್ತಾರೆ. ಪ್ರಶ್ನೆ 6. 1927ರ ಬಟ್ಲರ್ ಸಮಿತಿಯ ಧ್ಯೇಯವು
1927ರ ಬಟ್ಲರ್ ಸಮಿತಿ ಧ್ಯೇಯ ಏನಾಗಿತ್ತು ಅಂದ್ರೆ ಭಾರತ ಸರ್ಕಾರ ಮತ್ತು ಭಾರತೀಯ ಮಾಂಡಲಿಕ ರಾಜ್ಯಗಳ ನಡುವಿನ ಸಂಬಂಧವನ್ನ ಸುಧಾರಿಸುವುದಾಗಿತ್ತು. Therefore our answer is 4. Question number 7. ಇದು ಹೊಂದಿಸಿ ಬರೆಯಿರಿ ಇದೆ. ವಿಶ್ವ ರೆಡ್ ಕ್ರಾಸ್ ದಿನವನ್ನ ನಾವು ಮೇ 8ರಂದು ಆಚರಿಸ್ತೀವಿ. ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21, ಭಾರತದ ವಾಯುದಳದ ದಿನ ಅಕ್ಟೋಬರ್ 8, ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಸೆಪ್ಟೆಂಬರ್ 8. ಸೊ A should be 2, B should be 1, C should be 4, D should be 3. So which satisfies this condition? Option 3. Next move on to question. Data sufficiency ಇದೆ. We don't have to find the answer, but we have to find which statements are required to answer the question. So first ಏನಿದೆ P plus Q plus R. This has been given as 50 years. So first statement A ಏನಿದೆ P ಯು Q ಗಿಂತ 10 ವರ್ಷ ದೊಡ್ಡವನು. P is greater than Q by 10 years. First one. Second, B, R is 30 years old. So now by first statement ನಾವು ಏನು ಬರಿಬಹುದು? ಫಸ್ಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿಕೊಂಡು ಈ ಈಕ್ವೇಶನ್ ಅಲ್ಲಿ ಏನೇನು ಚೇಂಜ್ ಆಗುತ್ತೆ ನೋಡುವ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ P is greater than Q by 10 years ಇದೆ. ಸೊ P ಸ್ಥಾನದಲ್ಲಿ ನಾವು Q plus 10 ಬರಿಬಹುದು. Plus Q as it is plus R. Sorry. This is nothing but P only is equal to 50. So next statement ಏನಿದೆ R is equal to 30 years. ಸೊ ಈ ಸ್ಟೇಟ್ಮೆಂಟ್ ಒಂದನೇ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಎ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡಿ ನಮಗೆ Q ಎಷ್ಟು ವಯಸ್ಸು Qನಿಗೆ ಎಷ್ಟು ವಯಸ್ಸು ಅಂತ ಕಂಡುಹಿಡಿಯಲು ಸಾಧ್ಯವಿಲ್ಲ. ಯಾಕಂದ್ರೆ we have two unknowns Q and R. Therefore we cannot find answer from statement 1 alone. So we need statement 2. We need what is R in order to answer the question. So therefore we need both statement A and statement B in order to answer the question. So ಆದ್ದರಿಂದ ಈ ಪ್ರಶ್ನೆಗೆ ಉತ್ತರಿಸಲು ಹೇಳಿಕೆಗಳಾದ A ಮತ್ತು B ಗಳಲ್ಲಿನ ಒಟ್ಟು ಮಾಹಿತಿ ಅವಶ್ಯಕವಾಗಿದೆ. ಇವಾಗ ಕ್ವೆಶ್ಚನ್ ನಂಬರ್ 9. ಸೊ ಕ್ವೆಶ್ಚನ್ ನಂಬರ್ 9 ಅಲ್ಲಿ ಫಸ್ಟ್ ಏನಿದೆ ಟ್ರಯಾಂಗಲ್ ಇದೆ. ನೆಕ್ಸ್ಟ್ ಚಿತ್ರದಲ್ಲಿ ಇಲ್ಲಿ 3 ಬಾಹುಗಳಿವೆ, ಇಲ್ಲಿ 4 ಬಾಹುಗಳಿವೆ. ಅದೇ ರೀತಿ ಇಲ್ಲಿ 5 ಬಾಹುಗಳಿವೆ. ಆದ್ದರಿಂದ ಇಲ್ಲಿ ಎಷ್ಟಿರಬೇಕು 6 ಬಾಹುಗಳಿರಬೇಕು. ಸೊ 6 ಬಾಹುಗಳುಳ್ಳ ಆಕೃತಿ ನಮ್ಮ ಆನ್ಸರ್ ಫಿಗರ್ ಅಲ್ಲಿ ಯಾವ್ದಿದೆ? ಕ್ವೆಶ್ಚನ್ ನಂಬರ್ 4. Therefore 4 is the answer. ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಸರಳ ರೇಖೆಗಳಿವೆ? ಕ್ವೆಶ್ಚನ್ ನಂಬರ್ 10. ಸೊ ಹಾರಿಜಾಂಟಲ್, ವರ್ಟಿಕಲ್, ಸ್ಲ್ಯಾಂಟಿಂಗ್ ಲೈನ್ಸ್. ಸೊ ನಾವು ಹಾರಿಜಾಂಟಲ್ ಅಂತ ಯಾವ್ದು ಹೇಳ್ತೀವಿ ಅಂದ್ರೆ ಇವು 1 2 3 4. ಸೊ ಹೌ ಮೆನಿ ಹಾರಿಜಾಂಟಲ್ಸ್? 4. ಸೊ ನಾವು ಇವಾಗ ವರ್ಟಿಕಲ್ ಏನಿದೆ ವರ್ಟಿಕಲ್ ಲೈನ್ಸ್. ಈ ತರ ಯಾವ್ದಾದ್ರು ಲೈನ್ ಇದೆಯಾ ಸ್ಟ್ರೇಟ್ ಆಗಿರೋದು? ಯಾವ್ದು ಲೈನ್ಸ್ ಇಲ್ಲ. ಸೊ 0. ನಂತರ ಸ್ಲ್ಯಾಂಟಿಂಗ್ ಲೈನ್ಸ್ ಅಂದ್ರೆ 1 2 3 4 ಬರೀರಿ. ಪ್ಲಸ್ ಈ ಕಡೆಯಿಂದ 1 2 3 4 ಟೋಟಲಿ 4. ಸೊ ಟೋಟಲ್ ಲೈನ್ಸ್ ಎಷ್ಟಿದೆ? H ಪ್ಲಸ್ V ಪ್ಲಸ್ S is equal to H ಎಷ್ಟಿದೆ? 4. V ಎಷ್ಟಿದೆ? 0.
plus 8 is equal to 12. What should be our answer? 12. So therefore 12 is the answer. Question number 11. So A statement ಏನಿದೆ, ಅಜಯನು ರಾಹುಲ್ ಗಿಂತಲೂ ಹೆಚ್ಚು ಅಂಕ ಗಳಿಸಿದ್ದಾನೆ. ಅಜಯನು ರಾಹುಲ್ ಗಿಂತಲೂ ಹೆಚ್ಚು ಅಂಕ ಗಳಿಸಿದ್ದಾನೆ. ರಾಹುಲನು ಮನೀಶ್ ಗಿಂತಲೂ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ. ರಾಹುಲನು ಮನೀಶ್ ಗಿಂತ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ. ಮನೀಶನು ಅಜಯ್ಗಿಂತಲೂ ಹೆಚ್ಚು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ. ವಿಜಯನು ಅಜಯ್ಗಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾನೆ, ಆದರೆ ಮನೀಶ್ಗಿಂತಲೂ ಕಡಿಮೆ ಅಂಕಗಳನ್ನು ಗಳಿಸಿದ್ದಾನೆ. ಸೊ ಇವಾಗ ನಾನು ಇದು ಸ್ಟೇಟ್ಮೆಂಟ್ 1, 2, 3, 4. ನಾನು ಸ್ಟೇಟ್ಮೆಂಟ್ 1 ಮತ್ತು 4 ಅನ್ನ ಕಂಪೇರ್ ಮಾಡ್ತೀನಿ. ಯಾಕಂದ್ರೆ ಯಾವಾಗಲೂ ಎರಡು ಸ್ಟೇಟ್ಮೆಂಟ್ಗಳನ್ನ ಕಂಪೇರ್ ಮಾಡಬೇಕಾದ್ರೆ ಅದರಲ್ಲಿ ಯಾವ್ದಾದ್ರೂ ಒಂದು ಕಾಮನ್ ಇರಬೇಕು. ಇಲ್ಲಿ ಯಾವ್ದು ಕಾಮನ್ ಇದೆ? ಎ ಕಾಮನ್ ಇದೆ. ಸೊ ಆದ್ದರಿಂದ ನಾನು ಸ್ಟೇಟ್ಮೆಂಟ್ 1 and 4 ಅನ್ನ ಕಂಬೈನ್ ಮಾಡ್ತೀನಿ. ಕಂಬೈನ್ ಮಾಡಿ ಏನು ಬರೀತೀನಿ ಅಂದ್ರೆ m is greater than v is greater than a, but a is greater than r. So we got Manish, Vijay, Ajay, Rahul. So ನಮಗೆ ಒಂದೇ ಈಕ್ವೇಶನ್ ಅಲ್ಲಿ ಎಲ್ಲರೂ ತೆಗೆದುಕೊಂಡಿರುವ ಮಾರ್ಕ್ಸ್ ಗಳ ರಿಲೇಷನ್ ಸಿಕ್ಕಾಯ್ತು. ಸೊ ಯಾರು ಪ್ರಶ್ನೆ ಇದೆ, ಕೆಳಗಿನ ಹೇಳಿಕೆಗಳ ಮೇರೆಗೆ ಯಾರು ಅತ್ಯಧಿಕ ಅಂಕಗಳನ್ನ ಗಳಿಸಿದ್ದಾರೆ? ಸೊ ನಮ್ಮ ಈ ಈಕ್ವೇಶನ್ ಪ್ರಕಾರ ಯಾರು ಹೆಚ್ಚಿನ ಅಂಕಗಳನ್ನ ಗಳಿಸಿರ್ತಾರೆ? ಮನೀಷಾ. So our answer should be 3. Our answer should be 3. ಪ್ರಶ್ನೆ 12. ಸೊ ಇದು ಹೇಳಿಕೆ ಮತ್ತು ಅಸಂಪ್ಷನ್ಗೆ ಸಂಬಂಧಪಟ್ಟಂತ ಕ್ವಶನ್ ಆಗಿದೆ. ಹೇಳಿಕೆ ಏನಿದೆ? ರಾಜ್ಯ ಸರ್ಕಾರ 4,000 ಪ್ರಾಥಮಿಕ ಉಪಾಧ್ಯಾಯರನ್ನ ಮುಂದಿನ ಹಣಕಾಸು ವರ್ಷದಲ್ಲಿ ನೇಮಕ ಮಾಡಲು ನಿರ್ಧರಿಸಿದೆ. ಸೊ ಅದೇ ರೀತಿ ಅಸಂಪ್ಷನ್ಗಳು ಏನಿದೆ ನೋಡುವ. ನಾವು ಈ ತರ ಪ್ರಶ್ನೆಗಳನ್ನ ಬಿಡಿಸುವಾಗ ಯಾವತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ಗಳಿಗೆ ಪಾಸಿಟಿವ್ ಅಸಂಪ್ಷನ್ಗಳು ಧ್ವನಿಸ್ತಿರ್ತವೆ, ಇಂಪ್ಲೈ ಆಗ್ತಿರ್ತವೆ. ಸೊ ಅವಾಗ ನಾವು ಏನ್ ಮಾಡಬೇಕು? ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನ ಆದಷ್ಟು ಆಯ್ಕೆ ಮಾಡಲು ಪ್ರಯತ್ನಿಸಬೇಕು. ಸೊ ಊಹೆ 1 ಏನಿದೆ? 4,000 ಹೆಚ್ಚುವರಿ ಉಪಾಧ್ಯಾಯರನ್ನು ಒಳಗೊಳ್ಳಲು ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳಿವೆ. ಇದು ಪಾಸಿಟಿವ್ ಸ್ಟೇಟ್ಮೆಂಟ್. ವೈ? ಬಿಕಾಸ್ ದ ಗವರ್ಮೆಂಟ್ ಹ್ಯಾಸ್ ಆಲ್ರೆಡಿ ಕ್ರಿಯೇಟೆಡ್ enough schools in the state. So therefore it is positive statement. So now let's move on to statement B. ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರಬಹುದು ಅಥವಾ ಅಂತಿಮವಾಗಿ ಸರ್ಕಾರದಿಂದ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿನ ಪ್ರಾಥಮಿಕ ಶಾಲಾ ಉಪಾಧ್ಯಾಯರನ್ನು ನೇಮಿಸಲಾಗುವುದಿಲ್ಲ. Why you are taking government as a granted? ಸೊ ಗೌರ್ಮೆಂಟ್ ಆಲ್ರೆಡಿ ಡಿಸೈಡ್ ಮಾಡಾಗಿದೆ ಮುಂದಿನ ಹಣಕಾಸು ವರ್ಷದಲ್ಲಿ ನಾವು ನೇಮಕ ಮಾಡ್ತೀವಿ ಅಂತ. ಸೊ ಸ್ಟೇಟ್ಮೆಂಟ್ ಅಸಂಪ್ಷನ್ ಬಿ ಏನಿದೆ? ನೆಗೆಟಿವ್ ಇದೆ. ಸೊ ದೇರ್ಫೋರ್ ಓನ್ಲಿ ಅಸಂಪ್ಷನ್ 1 ಇಂಪ್ಲೈಸ್. ಸೊ ದೇರ್ಫೋರ್ ಅವರ್ ಆನ್ಸರ್ ಶುಡ್ ಬಿ 1. ಎ ಊಹೆಯು ಮಾತ್ರ ಧ್ವನಿಸುತ್ತದೆ. Next, question number 13. I would like to solve this kind of questions in English only. There is a way to solve this kind of question in English. So it is called backtracking. Let's see how it works. Here my father's wife. Who is she? My father's wife is my mother.
So next, daughter of my mother. Who is daughter of my mother? My sister. Daughter of my mother is my sister. The boy fleeing is the younger of the two brothers. Younger of the two brothers of my sister means he is one of my brother. He is one of my brother. So therefore our answer should be brother, sahodara. What should be the answer? Sahodara. ಸೊ ಈ ಕೆಳಗಿನ ಚಿತ್ರಗಳ ಪ್ರಶ್ನೆಯಲ್ಲಿ ನಿರ್ದಿಷ್ಟ ಸಂಖ್ಯೆಗಳುಳ್ಳ ಒಂದು ಚಿತ್ರವನ್ನು ನೀಡಿದೆ. ಈ ಚಿತ್ರದಲ್ಲಿನ ಸಂಖ್ಯೆಗಳು ಒಂದು ಸದೃಶ ನಮೂನೆಯನ್ನು ಅನುಸರಿಸುತ್ತವೆ ಎಂದು ಭಾವಿಸಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಂತಹ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಇದು ಏನಿದು ಕಾಲಮ್, ಇದು ರೋಸು. ರೋ ಮತ್ತೆ ಕಾಲಮ್ಗಳ ನಡುವೆ ಗಣಿತ ಕ್ರಿಯೆಗಳು ನಡೀತಾ ಇರುತ್ತೆ. ಸೊ ಅಂತಹ ಕ್ರಿಯೆಗಳನ್ನ ನಡೆಸಿ ಒಂದು ತಾರ್ಕಿಕವಾದ ಹಿನ್ನೆಲೆಯನ್ನ ಕಂಡುಕೊಂಡಿರ್ತಾರೆ. ಆ ತಾರ್ಕಿಕ ಹಿನ್ನೆಲೆ ಯಾವುದು ಅನ್ನೋದನ್ನ ನಾವು ಕಂಡುಹಿಡಿದ್ರೆ ಈ ಪ್ರಶ್ನೆ ತುಂಬಾ ಸರಳ. ಸೊ ಇಲ್ಲಿ ನೋಡುವ ಯಾವ ತಾರ್ಕಿಕ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನ ಬಿಡಿಸಿದ್ದಾರೆ ಅಂತ. ಸೊ ನಮಗೆ ಕಾಲಮ್ 1 ಮತ್ತು ಕಾಲಮ್ 2 ಇವೆರಡನ್ನೂ ಸೇರಿಸಿದ್ರೆ ಏನ್ ಸಿಗುತ್ತೆ? 17 plus 8 is nothing but 25. 13 plus 7 is 20. 6 plus 12 is 18. 10 plus 6 is 16. So ಕಾಲಮ್ 1 ಮತ್ತೆ ಕಾಲಮ್ 2 ನಲ್ಲಿ addition ಆಗಿದೆ. Now let's see what happened in column 3 and 4. So what is 5 into 5? 25. 5 into 4, 20. 6 into 3, 18. So see here, 25, 25, 20, 20, 18, 18. By this logic I should get here 16. So what is remaining? 4 into what is 16? 4 into what is 16? So I know 4 ones are 4 fours are. So in place of question mark, what should I get? I should get 4. So therefore question number 14, answer 1. ಪ್ರಶ್ನೆ 15. ಕೆಳಗಿನ ಯಾವ ರೇಖಾಚಿತ್ರಗಳು ಕರೆನ್ಸಿ ರೂಪಾಯಿ ಮತ್ತು ಡಾಲರ್ ನಡುವಿನ ಸರಿಯಾದ ಸಂಬಂಧವನ್ನ ಸೂಚಿಸುತ್ತವೆ? ಸೊ ನಾವು ಡಾಲರ್ ಅನ್ನ ತಗೊಳ್ಳುವ, ಆನಂತರ ರೂಪಿಯನ್ನ ತಗೊಳ್ಳುವ, ಆನಂತರ ಕರೆನ್ಸಿಯನ್ನ ತಗೊಳ್ಳುವ. ಇವಾಗ ರೂಪಿ ಏನಿದು? ಇಂಡಿಯನ್ ಕರೆನ್ಸಿ. ಡಾಲರು USA ಕರೆನ್ಸಿ. ರೂಪಿ ಮತ್ತು ಡಾಲರ್ ಏನಾಯ್ತು? ಕರೆನ್ಸಿಗಳಾಗಿವೆ. ಆದ್ದರಿಂದ ನಮ್ಮ ವೆನ್ ಡಯಾಗ್ರಾಮ್ ಯಾವ ರೀತಿ ಬರುತ್ತೆ? So therefore our answer should be 2. ಪ್ರಶ್ನೆ 16. ಒಬ್ಬ ಬಾಲಕನು ಪ್ರಾತಃ ಕಾಲದಲ್ಲಿ ಮನೆಯಿಂದ ಹೊರಡುತ್ತಾನೆ ಮತ್ತು ಸೂರ್ಯನಿಗೆ ಅಭಿಮುಖವಾಗಿ ನೇರವಾಗಿ 8 ಕಿಲೋಮೀಟರ್ಗಳಷ್ಟು ಚಲಿಸುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 3 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. 3 ಕಿಲೋಮೀಟರ್ಗಳಷ್ಟು
ನಡೆಯುತ್ತಾನೆ. ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು 2 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಪುನಃ ಎಡಕ್ಕೆ ತಿರುಗಿ ಸುಮಾರು 1 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಪುನಃ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು ನೇರವಾಗಿ 4 ಕಿಲೋಮೀಟರ್ಗಳಷ್ಟು ನಡೆಯುತ್ತಾನೆ. ಹಾಗಾದರೆ ಅವನು ಪ್ರಾರಂಭಿಕ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ನಾವು ಇಲ್ಲಿಂದ ಈ ಡಿಸ್ಟೆನ್ಸ್ ಅನ್ನ ಕಂಡುಹಿಡ್ಕೋಬೇಕು. ಈ ಡಿಸ್ಟೆನ್ಸ್ ಕಂಡುಹಿಡಬೇಕಾದ್ರೆ ಇದು 2 ಕಿಲೋಮೀಟರ್ ಆದ್ರೆ ಇದು ಕೂಡ 2 ಕಿಲೋಮೀಟರ್ ಆಗಿರುತ್ತೆ. ಸೊ ನಂತರ ಇದು 1 ಕಿಲೋಮೀಟರ್ ಆದ್ರೆ ಇದು ಕೂಡ 1 ಕಿಲೋಮೀಟರ್ ಆಗಿರುತ್ತೆ. ಸೊ ಇದು ಟೋಟಲ್ ಎಷ್ಟು ಡಿಸ್ಟೆನ್ಸ್ ಆಯ್ತು? 3 ಕಿಲೋಮೀಟರ್ ಡಿಸ್ಟೆನ್ಸ್ ಆಯ್ತು. 2 + 1. ಸೊ 8ರಲ್ಲಿ 3 ಕಿಲೋಮೀಟರ್ ಡಿಸ್ಟೆನ್ಸ್ ಮೈನಸ್ ಮಾಡಿದ್ರೆ ಎಷ್ಟು ಬಂತು? 5. ಸೊ ಈ ಡಿಸ್ಟೆನ್ಸ್ ಎಷ್ಟಿದ್ದಂಗೆ ಆಯ್ತು? ಇದು 5 ಕಿಲೋಮೀಟರ್ ಡಿಸ್ಟೆನ್ಸ್. ಅವನು ಪ್ರಾರಂಭಿಕ ಬಿಂದುವಿನಿಂದ ಇವಾಗ ಇಲ್ಲಿದ್ದಾನಂದ್ರೆ ಅವನು 5 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಆದ್ದರಿಂದ ನಮ್ಮ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಪ್ರಶ್ನೆ 17. ಒಂದು ದಾಳದ 3 ಸ್ಥಾನಗಳನ್ನು ಕೆಳಗೆ ನೀಡಲಾಗಿದೆ. 6ರ ಸಂಖ್ಯೆಯ ವಿರುದ್ಧ ಮುಖದ ಮೇಲಿನ ಸಂಖ್ಯೆ ಎಷ್ಟು? ಇಂಥ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಒಂದು ಸಿಂಪಲ್ ಆಗಿರೋ ಲಾಜಿಕ್ ಅನ್ನ ಯೂಸ್ ಮಾಡಿಕೊಂಡು ಇಂಥ ಪ್ರಶ್ನೆಗಳನ್ನ ಬಿಡಿಸಬಹುದು. ನಾನು ಒಂದು ಸಿಂಪಲ್ ಆಗಿರೋ ಲಾಜಿಕ್ ಹೇಳ್ತೀನಿ. ಇವಾಗ 6ನ್ನ ಕನ್ಸಿಡರ್ ಮಾಡಿ. 6ಕ್ಕೆ ವಿರುದ್ಧವಾಗಿರುವ ಮುಖ ನಮಗೆ ಕಾಣಿಸಲ್ಲ. ನಮಗೆ ಯಾವ ಮುಖಗಳು ಕಾಣಿಸ್ತದೆ? 3 ಮತ್ತು 2. ಆದ್ದರಿಂದ 6ಕ್ಕೆ 3 ಮತ್ತು 2 ಸಂಖ್ಯೆಗಳು ಯಾವತ್ತೂ ವಿರುದ್ಧ ದಿಕ್ಕಿನಲ್ಲಿ ಇರುವುದಿಲ್ಲ. ಸೊ ಇದೇ ಲಾಜಿಕ್ ಅನ್ನ ಯೂಸ್ ಮಾಡಿಕೊಂಡು ನಾವು ಈ ಪ್ರಶ್ನೆಯನ್ನ ಬಿಡಿಸುವ. ಈ 3 ದಾಳಗಳಲ್ಲಿ ನಿಮಗೆ ಸಂಖ್ಯೆ 3 ಕಾಮನ್ ಆಗಿ ಕಾಣ್ತಾ ಇದೆ. ಎಲ್ಲೆಲ್ಲಿದೆ ಸಂಖ್ಯೆ 3? 1, 2 ಮತ್ತೆ 3. ಈ 3 ದಾಳಗಳಲ್ಲಿ ಸಂಖ್ಯೆ 3 ನಮಗೆ ಕಾಮನ್ ಆಗಿ ಕಾಣ್ತಾ ಇದೆ. ಒಂದು ದಾಳದಲ್ಲಿ ಎಷ್ಟು ನಂಬರ್ ಇರುತ್ತೆ? 1, 2, 3, 4, 5, 6. ಸೊ ಇವಾಗ ಸಂಖ್ಯೆ 3ನ್ನ ಬರ್ಕೊಳ್ಳುವ. ನಾವು ಹೇಳಿದ ಲಾಜಿಕ್ ಅನ್ನು ಯೂಸ್ ಮಾಡಿಕೊಂಡಾಗ 3 ಸಂಖ್ಯೆ ನಮಗೆ ಕಾಣ್ಬೇಕಾದ್ರೆ 6 ಮತ್ತು 2 ಕಾಣ್ತಾ ಇದೆ ಅಂದ್ರೆ 6 ಮತ್ತು 2 ಡೆಫಿನೆಟ್ಲಿ 3ಕ್ಕೆ ವಿರುದ್ಧವಾಗಿಲ್ಲ ನಂಗೆ ಅರ್ಥ ಆಯ್ತು. ಇಲ್ಲಿ 5 ಮತ್ತು 6. ಸೊ 6ನ್ನ ಈಗಾಗಲೇ ನಾವಿಲ್ಲಿ ಬರ್ದಿದೀವಿ. ಆದ್ದರಿಂದ 5 ಕೂಡ ಡೆಫಿನೆಟ್ಲಿ 3ಗೆ ವಿರುದ್ಧವಾಗಿಲ್ಲ. ಸೊ ಅದೇ ರೀತಿ 4 ಕೂಡ ಡೆಫಿನೆಟ್ಲಿ 3ಕ್ಕೆ ವಿರುದ್ಧವಾಗಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಉಳಿದಿರೋ ಸಂಖ್ಯೆ ಯಾವ್ದು ಉಳಿಯುತ್ತೆ ನಮ್ಗೆ? 6 ಕೂಡ ಆಯ್ತು, 2 ಕೂಡ ಆಯ್ತು. 3ಕ್ಕೆ 3 ಯಾವತ್ತೂ ವಿರುದ್ಧವಾಗಿರೋದಿಲ್ಲ. ಆನಂತರ 5 ಕೂಡ ಆಯ್ತು, 4 ಕೂಡ ಆಯ್ತು. ಉಳಿದಿರೋ ಸಂಖ್ಯೆ ಯಾವುದು? ಉಳಿದಿರೋ ಸಂಖ್ಯೆ 1. ಆದ್ದರಿಂದ 3ಕ್ಕೆ ಅಪೋಸಿಟ್ ಆಗಿರೋದು 1. ಸೊ ನಂತರ ಲೆಟ್ಸ್ ಗೋ ಟು 6. ಸೊ ನಮ್ಗೆ ಇಲ್ಲಿ 6 ಕಾಣ್ತಾ ಇದೆ ಅಂದ್ರೆ ಸೊ 6ಗೆ 3 ಮತ್ತು 2 ಡೆಫಿನೆಟ್ಲಿ ಅಪೋಸಿಟ್ ಆಗಿ ಇಲ್ಲ. 3 ಮತ್ತು 2 ಡೆಫಿನೆಟ್ಲಿ ಅಪೋಸಿಟ್ ಆಗಿಲ್ಲ. 5 ಕೂಡ ಅಪೋಸಿಟ್ ಆಗಿಲ್ಲ. ಆನಂತರ 1 ಅಪೋಸಿಟ್ ಆಗೋದೇ ಇಲ್ಲ, ಯಾಕಂದ್ರೆ ಅದು ಈಗಾಗಲೇ 3ಗೆ ಅಪೋಸಿಟ್ ಇದೆ. ಸೊ therefore what's remaining here? 4 is remaining. So our answer should be 4. Move on to question number 18. ಕೆಳಗಿನ ಬದಲಾವಣೆಗಳನ್ನು ಗಮನಿಸಿ. A, B, C, D 4
ಬದಲಾವಣೆಗಳನ್ನ ಕೊಟ್ಟಿದ್ದಾರೆ. ಈ ಮೇಲಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ? ಸೊ ಲೆಟ್ಸ್ ಸಿ. ಹಾಲು ಹೆಪ್ಪುಗಟ್ಟುವುದು. ಸೊ ಹಾಲು ಹೆಪ್ಪುಗಟ್ಟಬೇಕಾದ್ರೆ ಏನಾಗುತ್ತೆ ಅಂದ್ರೆ ಹಾಲಿನ pH ಮೌಲ್ಯ ಕಡಿಮೆ ಆದಾಗ ಹಾಲು ಹೆಪ್ಪುಗಟ್ಟುತ್ತೆ. ಹಾಲು ಹೆಪ್ಪುಗಟ್ಟದಾಗ ನಮಗೆ ಹುಳಿ ಪದಾರ್ಥವಾಗಿ ಪರಿವರ್ತನೆಯಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಆಸಿಡಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಲಿನ pH ಮೌಲ್ಯ ಎಷ್ಟಿರುತ್ತೆ? 6.7 to 6.9. ಇದಕ್ಕಿಂತ ಕಡಿಮೆ ಆದಾಗ ಹಾಲು ಏನಾಗುತ್ತೆ? ಮೊಸರಾಗುತ್ತೆ, ಕರ್ಡ್ ಆಗುತ್ತೆ. ಸೊ ಆದ್ದರಿಂದ this is definitely a chemical reaction. So we should see answer which involves A. So 4 ಆಪ್ಷನ್ಗಳಲ್ಲಿ ಕೂಡ ಆನ್ಸರ್ A ಇದೆ. ನೆಕ್ಸ್ಟ್ ಮೂವ್ ಆನ್ ಟು ಆಪ್ಷನ್ 2. ಬಣ್ಣವು ಶುಷ್ಕಗೊಳ್ಳುವುದು. ಸೊ when a color is thrown open to the air, what happens? It reacts with oxygen and turns it dry. So that's why it is also a chemical reaction. We should have B. So ಇದರಲ್ಲಿ B ಇಲ್ಲ ಅಂದ್ರೆ definite is not answer. Next move on to question number C. ಕರ್ಪೂರದ ಉತ್ಪವನ. So it is nothing but sublimation from one state to other state, solid state to gaseous state. ಘನದಿಂದ ಅನಿಲವಾಗುವುದಕ್ಕೆ ಏನಂತೀವಿ ನಾವು? ಫಿಸಿಕಲ್ ಚೇಂಜ್. ಇದು ಭೌತಿಕ ಚೇಂಜ್ ಆಗುತ್ತೆ, ಭೌತಿಕ. ಸೊ ಆದ್ದರಿಂದ C should not be our answer. C ಎಲ್ಲೆಲ್ಲಿದೆಯಲ್ಲ, it is definitely not our answer. It is not our answer. This is also not. So remaining this one. So option 1 should be correct. Question number 19. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯು 1977 ಮತ್ತು 78ರಲ್ಲಿ ಜನತಾ ಪಕ್ಷದ ಸರ್ಕಾರದಿಂದ ಅಂತ್ಯಗೊಳಿಸಲ್ಪಟ್ಟಿತು? ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು 1951ರಿಂದ ಪ್ರಾರಂಭವಾದವು. ಪ್ರತಿ 5 ವರ್ಷಗಳಿಗೆ ಒಮ್ಮೆ ಪಂಚವಾರ್ಷಿಕ ಯೋಜನೆಯನ್ನ ಬದಲಾವಣೆ ಮಾಡ್ತಿದ್ರು. ಸೊ ಆದ್ದರಿಂದ ಒಂದು ಪಂಚವಾರ್ಷಿಕದ ಅವಧಿ ಎಷ್ಟಾಗಿರ್ತಿತ್ತು? 5 ವರ್ಷ. 1951 ನಿಂದ 1956 ವರೆಗೂ ಫಸ್ಟ್, 1956 ನಿಂದ 1961 ವರೆಗೂ ಸೆಕೆಂಡ್, 1961 ನಿಂದ 1966 ವರೆಗೂ ಥರ್ಡ್. ಸೊ ಇವಾಗ 1966 ಇಂದ 1969 ವರೆಗೂ ಇಟ್ ಈಸ್ ಹಾಲಿಡೇ ಆಫ್ ಪ್ಲಾನ್ ಅಂತ ಕರಿತೀವಿ. ಹಾಲಿಡೇ ಆಫ್ ಪ್ಲಾನ್ ಹಾಲಿಡೇ. ಸೊ ನಂತರ 1969 ನಿಂದ 1974ಗೆ ಎಷ್ಟಾಯ್ತು? ಫೋರ್ತ್. ಸೊ 1974 ಇಂದ 1979 ಫಿಫ್ತ್. ಸೊ 77 ಪೀರಿಯಡ್ ಅಲ್ಲಿ 5ನೇ ಪಂಚವಾರ್ಷಿಕ ಯೋಜನೆ ಬರುತ್ತೆ. ಆದ್ದರಿಂದ we should mark 5th 5-year plan as our answer. So answer should be 2. Question number 20. ಮೊಘಲರ ಆಸ್ಥಾನದಲ್ಲಿದ್ದ ಯಾರನ್ನು ತುರಾನೀಸ್ ಎಂದು ಕರೆಯಲಾಗುತ್ತಿತ್ತು? Question number 20. ಮೊಘಲರ ಆಸ್ಥಾನದಲ್ಲಿದ್ದ ಯಾರನ್ನು ತುರಾನೀಸ್ ಎಂದು ಕರೆಯಲಾಗುತ್ತಿತ್ತು? ಈ ತುರಾನೀಸ್ ಅನ್ನೋರು ಮೊಘಲ್ ಆಸ್ಥಾನದಲ್ಲಿ ಇದ್ರು. ಇವ್ರದ್ದು ಕಾರ್ಯ ಏನು ಇತ್ತಂದ್ರೆ, ಇವರು ಮೊಘಲರಿಗೆ ಭಾರತದ ಮೇಲೆ ಆಕ್ರಮಣ ಮಾಡಲು ಸಹಾಯ ಮಾಡಿರ್ತಾರೆ, ಇನ್ವೆನ್ಷನ್ ಮಾಡಲು ಸಹಾಯ ಮಾಡ್ತಾರೆ. ಅದೇ ರೀತಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ವಿಸ್ತಾರಗೊಳ್ಳಲು ಇವರು ತುರಾನೀಸ್ ಅವರು ಮೊಘಲರಿಗೆ ಹೆಲ್ಪ್ ಮಾಡಿರ್ತಾರೆ. ಇವರು ಎಲ್ಲಿಂದ ಬಂದಿರ್ತಾರೆ ಅಂದ್ರೆ ಮಧ್ಯ ಏಷ್ಯಾ ಪ್ರದೇಶಗಳ ಮೂಲದಿಂದ ಬಂದವರು ಆಗಿರ್ತಾರೆ. ಸೊ ಆದ್ದರಿಂದ ಅವರ ಆನ್ಸರ್ ಶುಡ್ ಬಿ 3. Question number 21.
ಕ್ವಶನ್ ನಂಬರ್ 21. ಈ ಕೆಳಗಿನ ಯಾವುದರ ನಡುವೆ ಪಾಕ್ ಕೊಲ್ಲಿಯು ನೆಲೆಸಿದೆ? ಪಾಕ್ ಕೊಲ್ಲಿ ಯಾವುದರ ನಡುವೆ ನೆಲೆಸಿದೆ ಅಂದ್ರೆ ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್ನ ನಡುವೆ ಪಾಕ್ ಕೊಲ್ಲಿಯು ನೆಲೆಸಿದೆ. ಸೊ ಐ ವಿಲ್ ಟೇಕ್ ಯು ಅ ಟೂರ್ ಟು ಬೇ ಆಫ್ ಪಾಕ್. ಓಕೆ, ಲೆಟ್ಸ್ ಸಿ. ಕ್ವಶನ್ ನಂಬರ್ 22. ಈ ಕೆಳಗಿನ ಯಾವ ಸ್ಥಳದಲ್ಲಿ ನವಿಲು ಅಭಯಧಾಮವು ಸ್ಥಾಪಿತವಾಗಿದೆ? ಸೊ ನಮಗೆ ಗೊತ್ತಿರೋ ಪ್ರಕಾರ ಬಂಕಾಪುರಲ್ಲಿ ನವಿಲು ಅಭಯಧಾಮವು ಸ್ಥಾಪಿತವಾಗಿದೆ. ಇದು ಕರ್ನಾಟಕದಲ್ಲಿ 2ನೇ ನವಿಲು ಅಭಯಧಾಮ. ಮೊದಲನೇ ನವಿಲು ಅಭಯಧಾಮ ಯಾವುದು? ಆದಿಚುಂಚನಗಿರಿ. ಪ್ರಶ್ನೆ 23. ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ? ಸೊ ಇಲ್ಲಿ ಭಟ್ಕಳ ಬಂದರು ನಮಗೆ ಕಾಣ್ಬರೋದು ಈ ಪ್ರದೇಶದಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ. ಸೊ ಈ ರಿವರ್ ಅನ್ನ ನಾವು ಶರಬಿ ರಿವರ್ ಅಂತ ಕೂಡ ಕರಿತೀವಿ. ಭಟ್ಕಳ ಫೋರ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ರಿವರೈನ್ ಫೋರ್ಟ್. ಸೊ ಶರಬಿ ರಿವರ್ಗೆ ಲೋಕಲ್ ಜಿನ ಚೌತ್ವಾನಿ ಅಂತ ಕೂಡ ಕರೀತಾರೆ. ಸೊ ಆದ್ದರಿಂದ ನಮ್ಮ ಉತ್ತರ ಏನಾಗಿರುತ್ತೆ? 2 ಶರಬಿ. ಪ್ರಶ್ನೆ 24. ಹಣದುಬ್ಬರಕ್ಕೆ ಕೆಳಗಿನ ಯಾವುದು ಹೊಣೆಯಾಗಿರುವುದಿಲ್ಲ? ಸೊ ಫಸ್ಟ್ ಆಫ್ ಆಲ್ ನಾವು ಹಣದುಬ್ಬರ ಅಂದ್ರೆ ಏನಂತ ನೋಡುವ. ಸೊ ಹಣದುಬ್ಬರಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್ ಏನಂದ್ರೆ ಸೊ ಇಟ್ ಈಸ್ ಅ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಗೂಡ್ಸ್ಗೆ ಕಾಮನ್ ಆಗಿ ಎಂತ ಗೂಡ್ಸ್ ನಾವು ಅಂತೀವಿ ಸೊ ಎಸೆನ್ಷಿಯಲ್ ಗೂಡ್ಸ್. ಎಸೆನ್ಷಿಯಲ್ ಯಾವುದು? ಫುಡ್, ಕ್ಲಾತ್ ಅಂಡ್ ಹೌಸಿಂಗ್. ಇವುಗಳ ಬೆಲೆಯಲ್ಲಿ ಆಗೋ ಏರಿಕೆಯನ್ನ ನಾವೇನಂತ ಕರಿತೀವಿ? ಇನ್ಫ್ಲೇಷನ್. ಇನ್ಫ್ಲೇಷನ್ಗೆ 3 ಕಾರಣ. ಒಂದು ಡಿಮ್ಯಾಂಡ್ ಫುಲ್, ಸೆಕೆಂಡ್ ಒನ್ ಕಾಸ್ಟ್ ಪುಷ್, ಥರ್ಡ್ ಒನ್ ಇನ್ಬಿಲ್ಟ್ ಇನ್ಫ್ಲೇಷನ್. ಸೊ ಫಸ್ಟ್ ಒನ್ ನಾವು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಬಗ್ಗೆ ತಿಳ್ಕೊಳ್ಳುವ. ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಯಾವಾಗ ಆಗುತ್ತಂದ್ರೆ ಯಾವಾಗ ಒಂದು ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ಏನಾಗುತ್ತೆ? ವಸ್ತುವಿನ ಬೇಡಿಕೆ ಜಾಸ್ತಿ ಆದಾಗ. ಫಾರ್ ಎಕ್ಸಾಂಪಲ್ ಮಾರುಕಟ್ಟೆಯಲ್ಲಿ ಮಿಲ್ಕ್ಗೆ ಜಾಸ್ತಿ ಬೇಡಿಕೆ ಬಂತು ಅಂತ ಇಟ್ಕೊಳ್ಳಿ. ಆದ್ರೆ ಮಾರುಕಟ್ಟೆಯಲ್ಲಿ ಮಿಲ್ಕ್ ಅನ್ನ ಪ್ರೊಡಕ್ಷನ್ ಮಾಡೋಕೆ ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಡಿಮ್ಯಾಂಡ್ಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ದೇರ್ ಈಸ್ ಅ ಗ್ಯಾಪ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಆ ಸಂದರ್ಭದಲ್ಲಿ ಹಾಲಿನ ಬೆಲೆಯಲ್ಲಿ ಏರಿಕೆ ಆಗುವ ಸಂದರ್ಭ ಇರುತ್ತೆ. ಅದನ್ನ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇದು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಆಗಿದೆ. ನಂತರ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಹೆಂಗಾಗುತ್ತಂದ್ರೆ ಸೊ ನಾವು ಯಾವ್ದಾದ್ರೂ ಒಂದು ವಸ್ತುವಿನ ವಸ್ತುವನ್ನು ತಯಾರು ಮಾಡಲಿಕ್ಕೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಯಾವಾಗ ಆಗುತ್ತಂದ್ರೆ ಯಾವುದೋ ಒಂದು ವಸ್ತುವನ್ನ ತಯಾರು ಮಾಡಲಿಕ್ಕೆ ಬೇಕಾದಂತ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆದ್ರೆ ಡೆಫಿನೆಟ್ಲಿ ಆ ವಸ್ತುವಿನ ಬೆಲೆ ಏರಿಕೆ ಆಗುತ್ತೆ. ಸೊ ಆದ್ರಿಂದ ಇದು ಕೂಡ ಇನ್ಫ್ಲೇಷನ್ಗೆ ಒಂದು ಉದಾಹರಣೆಯಾಗಿದೆ. ಇದು ಸೆಕೆಂಡ್ ಟೈಪ್ ಆಫ್ ಇನ್ಫ್ಲೇಷನ್. ಇನ್ಬಿಲ್ಟ್ ಇನ್ಫ್ಲೇಷನ್ ಏನಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಲಿಕ್ಕೆ ಕಚ್ಚಾ ವಸ್ತುಗಳಲ್ಲಿ ಏರಿಕೆ ಆಗಿರ್ಬೋದು
ಅದೇ ರೀತಿ ಆ ವಸ್ತುವಿನ ತಯಾರು ಮಾಡಲಿಕ್ಕೆ ಲೇಬರ್ ಚಾರ್ಜಸ್ ಕೂಡ ಜಾಸ್ತಿ ಆಗ್ಬೋದು. ಆದ್ರಿಂದ ಆ ವಸ್ತುವಿನ ಪ್ರೈಸ್ ನಲ್ಲಿ ಕೂಡ ಏರಿಕೆ ಆಗುತ್ತೆ. ಅಲ್ಟಿಮೇಟ್ಲಿ ಲೇಬರ್ ಏನ್ ಮಾಡ್ತಾರೆ, ಅವ್ರ ಜೀವನ ಅವಶ್ಯಕ ವಸ್ತುಗಳಲ್ಲೂ ಕೂಡ ಏರಿಕೆ ಆಗೋದ್ರಿಂದ ಲೇಬರು ಜಾಸ್ತಿ ಪೇಮೆಂಟ್ ಡಿಮ್ಯಾಂಡ್ ಮಾಡ್ತಾರೆ. ಅದರಿಂದ ಕೂಡ ಇನ್ಫ್ಲೇಷನ್ ಆಗುವಂತ ಸಾಧ್ಯತೆ ಇದೆ. ಈ ಮೂರು ಇನ್ಫ್ಲೇಷನ್ಗೆ ಉದಾಹರಣೆಗಳಾಗಿವೆ. ಮೂರು ರೀತಿಯ ಇನ್ಫ್ಲೇಷನ್ ಆಗೋ ಚಾನ್ಸಸ್ ಇದೆ. ಸೊ ಇವಾಗ ನಾವು ಪ್ರಶ್ನೆಯನ್ನ ಗಮನಿಸೋಣ. ಆಪ್ಷನ್ 1 ಏನಿದೆ, ಆರ್ಥಿಕತೆಯಲ್ಲಿನ ಹೆಚ್ಚುವರಿ ದ್ರವ್ಯ ಅಂದ್ರೆ ಲಿಕ್ವಿಡಿಟಿ. ಯಾವಾಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಹಣದ ಹರಿವು ಉಂಟಾಗುತ್ತೆ, ಜನರ ಹತ್ರ ಹಣವೇನಾಗುತ್ತೆ, ಜಾಸ್ತಿ ಆಗುತ್ತೆ. ಜನರ ಹತ್ರ ಹಣ ಜಾಸ್ತಿ ಆದಾಗ ಅವರದ್ದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗೋದ್ರಿಂದ ಅದು ಏನಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಇನ್ಫ್ಲೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಫಸ್ಟ್ ಆಪ್ಷನ್ ಇನ್ಫ್ಲೇಷನ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೆಕೆಂಡ್, ಜನರಿಂದ ಉಳಿತಾಯದಲ್ಲಿನ ಹೆಚ್ಚಳ. ಸೊ ಜನ ಯಾವಾಗ ಉಳಿತಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರು ಯಾವ ರೀತಿಯಾಗಿ ಉಳಿತಾಯ ಮಾಡ್ತಾರೆ, ಒಂದು ಬ್ಯಾಂಕಿನಲ್ಲಿ FD ಇಡಬಹುದು. ಸೆಕೆಂಡ್ ಒನ್, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಈಗ ಮಾಡೋದ್ರಿಂದ ನಮಗೆ ಹಣದುಬ್ಬರಕ್ಕೆ ಇವು ಕಾರಣ ಆಗೋದಿಲ್ಲ. ಯಾಕಂದ್ರೆ ಜನ ಯಾವಾಗ ಉಳಿತಾಯ ಮಾಡ್ತಾರೆ ಅವಾಗ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಲಿಕ್ವಿಡಿಟಿ ಯಾಕೆ ಕಡಿಮೆ ಆಗುತ್ತೆ, ಜನರಲ್ಲಿರುವಂತ ದುಡ್ಡು ಬ್ಯಾಂಕಿನಲ್ಲಿ ಹೋಗುತ್ತೆ. ಆದ್ದರಿಂದ ಜನರಲ್ಲಿ ದುಡ್ಡು ಇರದೇ ಇರೋ ಕಾರಣಕ್ಕೆ ಅವರು ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ. ಪರ್ಚೇಸಿಂಗ್ ಪವರ್ ಕಡಿಮೆ ಆಗೋದ್ರಿಂದ ಅದು ಹಣದುಬ್ಬರಕ್ಕೆ ಕಾರಣ ಆಗೋದಿಲ್ಲ. ಸೊ ಅವರ್ ಆನ್ಸರ್ ಶುಡ್ ಬಿ 2. ಸೊ ಇವಾಗ ಥರ್ಡ್ ಆಪ್ಷನ್ ನೋಡುವ, ಬ್ಯಾಂಕ್ ಸಾಲಗಳಲ್ಲಿನ ತೀವ್ರಗತಿಯ ವಿಸ್ತರಣೆ. ಯಾವಾಗ ಬ್ಯಾಂಕ್ ಜನರಿಗೆ ಸಾಲವನ್ನ ಜಾಸ್ತಿ ಕೊಡುತ್ತೋ ಅವಾಗ ಜನರ ಹತ್ತಿರುವ ದುಡ್ಡು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಜನರ ಹತ್ರ ದುಡ್ಡು ಜಾಸ್ತಿ ಆಗೋದ್ರಿಂದ ಅವ್ರದ್ದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗೋದ್ರಿಂದ ಹಣದುಬ್ಬರಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಆದ್ದರಿಂದ ಇದು ಹಣದುಬ್ಬರಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಾವು ನೆಕ್ಸ್ಟ್ ಮೂವ್ ಆನ್ ಟು ಫೋರ್ತ್ ಆಪ್ಷನ್, ಸರ್ಕಾರದಿಂದ ಹೆಚ್ಚುವರಿಯಾಗಿ ಆದ ವೆಚ್ಚ. ಸರ್ಕಾರ ಯಾವುದೋ ಒಂದು ಪ್ರೋಗ್ರಾಮ್ ತೆಗೆದುಕೊಂಡು ಬಂದು ಅದರ ಮೂಲಕ ಜನರ ಜೇಬಿನಲ್ಲಿ ಹೆಚ್ಚು ಹಣವನ್ನ ಕೊಟ್ಟಿತು ಅಂದ್ರೆ ಅಲ್ಟಿಮೇಟ್ಲಿ ಅಗೇನ್ ವಾಟ್ ಹ್ಯಾಪನ್ಸ್, the money with the people will increase. When the money with the people will increase, their purchasing power will also increase. When their purchasing power increases, it contributes to inflation. So fourth is also contributes to inflation. Therefore our answer is 2. Question number 25, ವಿದ್ಯುತ್ ಉಪಕರಣವನ್ನು ಭೂ ಅಂತರ್ಗತಗೊಳಿಸುವುದು ಇದಕ್ಕಾಗಿ. ಸೊ ನಾವು ಹಲವಾರು ವಿದ್ಯುತ್ ಉಪಕರಣಗಳಲ್ಲಿ ಈ ರೀತಿಯ ಸ್ವಿಚ್ ಗಳನ್ನ ಕಾಣ್ತೀವಿ. ಈ ರೀತಿಯ ಸ್ವಿಚ್ಗಳು ಏನಾಗಿರುತ್ತೆ ಅಂದ್ರೆ ಇದು ಅರ್ಥಿಂಗ್ ಆಗಿರುತ್ತೆ. ಸೊ ಇನ್ನೊಂದು ಯಾವ್ದಿರುತ್ತೆ, ಲೈವ್ ವೈರ್ ಇರುತ್ತೆ, ಇನ್ನೊಂದು ನ್ಯೂಟ್ರಲ್ ಇರುತ್ತೆ. ಸೊ ಈ ರೀತಿಯಾದ ಹೊಂದಾಣಿಕೆ ಏನಕ್ಕೆ ಮಾಡಿರ್ತೀವಿ ಅಂದ್ರೆ, ವಿದ್ಯುತ್ ಉಪಕರಣಗಳು ಸಾಮಾನ್ಯವಾಗಿ ಅರ್ಥಿಂಗ್ ಇಲ್ಲ ಅಂದ್ರೆ ವಿದ್ಯುತ್ ಶಾಕ್ ಗಳನ್ನ ಕೊಡುವಂತ ಸಂದರ್ಭ ಇರುತ್ತೆ. ಆದ್ದರಿಂದ ನಮ್ಮ ಉತ್ತರ ಬಿ, ವಿದ್ಯುತ್ ಅಪಘಾತಗಳನ್ನು ತಡೆಯಲು. ಸೊ ಅವರ್ ಆನ್ಸರ್ ಶುಡ್ ಬಿ ಬಿ. Question number 26. So question number 26 is related to match the following. ಪ್ರಸಿದ್ಧ ಸ್ಥಳಗಳನ್ನು ಕೊಟ್ಟಿದ್ದಾರೆ, ಆ ಸ್ಥಳಗಳಿಗೆ ಪ್ರಖ್ಯಾತವಾದ ವ್ಯಕ್ತಿಗಳನ್ನ ನಾವು ಹೊಂದಿಸಬೇಕು. ಸೊ ಫಸ್ಟ್ ಒನ್, ಕೋರ್ಸಿಕಾ. ಕೋರ್ಸಿಕಾ ಇದು ಯಾರ್ದು, ನೆಪೋಲಿಯನ್ ಬೋನಾಪಾರ್ಟಿಗೆ ಸಂಬಂಧಪಟ್ಟಂತ ಪ್ರಸಿದ್ಧ ಸ್ಥಳವಾಗಿದೆ. ಮೆಸೊಡೋನಿಯಾ, ಅಲೆಕ್ಸಾಂಡರ್, ಟ್ರಫಾಲ್ಗರ್, ನೆಲ್ಸನ್, ಮೆಕ್ಕಾ, ಪ್ರಾಫೆಟ್ ಮೊಹಮ್ಮದ್. ಸೊ ಅವರ್ ಆನ್ಸರ್ ಶುಡ್ ಬಿ A2, B1, C3, D4. A2, B1, C3, D4. So our answer is 2.
27. ಈ ಕೆಳಗಿನವರಲ್ಲಿ ಯಾರು ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು? ಸೊ ಇಟ್ ಈಸ್ ವೆರಿ ಸಿಂಪಲ್ ಕ್ವಶನ್. ಭಾರತ ಸರ್ಕಾರದ ಹಣಕಾಸು ಮಂತ್ರಿ ಮಂಡಲ ಪ್ರತಿ ವರ್ಷ ಭಾರತದ ಆರ್ಥಿಕ ಸಮೀಕ್ಷೆಯನ್ನ ಪ್ರಕಟಿಸುತ್ತದೆ. ಕ್ವಶನ್ ನಂಬರ್ 28. ಸೊ ಪಟ್ಟಿ 1ರಲ್ಲಿ ಪ್ರಮುಖ ಸ್ಮಾರಕಗಳನ್ನ ಕೊಟ್ಟಿದ್ದಾರೆ. ಆ ಸ್ಮಾರಕಗಳು ಯಾವ ಪ್ರಸಿದ್ಧ ಮನೆತನಕ್ಕೆ ಸೇರಿವೆ ಎಂಬುದನ್ನ ನಾವು ಗುರುತಿಸಬೇಕು. ಅಲಾಯ್ ದರ್ವಾಜಾ ಇದು ಖಿಲ್ಜಿ ಮನೆತನಕ್ಕೆ ಸೇರಿದಂತ ಸ್ಮಾರಕವಾಗಿದೆ. ಹೌಜ್ ಖಾಸ್ ಇದು ತುಗ್ಲಕ್ ಮನೆತನಕ್ಕೆ ಸೇರಿದಂತ ಸ್ಮಾರಕವಾಗಿದೆ. ಶಾಲಿಮಾರ್ ಬಾಗ್ ಇದು ಮೊಘಲ್ ಮನೆತನಕ್ಕೆ ಸೇರಿದಂತ ಸ್ಮಾರಕವಾಗಿದೆ. ಅಡಾಯಿ ದಿನ್ ಕಾ ಝೋಪಡಾ ಇದು ಗುಲಾಮಿ ಮನೆತನಕ್ಕೆ ಸೇರಿದಂತ ಸ್ಮಾರಕವಾಗಿದೆ. ಸೊ ಆದ್ದರಿಂದ ನಮ್ಮ ಉತ್ತರ A3, B4, C2, D1. So which option satisfies this? Option 2. ಕ್ವೆಶ್ಚನ್ ನಂಬರ್ 29. ಕೆಳಗಿನ ಕಾರ್ಯಕಾರಿಗಳನ್ನು ಪರಿಗಣಿಸಿ. ಇವರುಗಳ ಅಗ್ರತೆಯ ಕ್ರಮಾಂಕದಲ್ಲಿ ಸರಿಯಾದ ಶ್ರೇಣಿಯು. ಸೊ ಅಗ್ರತೆಯ ಕ್ರಮಾಂಕದಲ್ಲಿ ಸರಿಯಾದ ಶ್ರೇಣಿ ಅಂದ್ರೆ ಪ್ರಥಮವಾಗಿ ಈ 4 ಜನರಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ, ಮುಖ್ಯ ಚುನಾವಣಾ ಆಯುಕ್ತರು, ಕೇಂದ್ರ ಕ್ಯಾಬಿನೆಟ್ ಮಂತ್ರಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು. ಇದರೊಳಗಡೆ ಭಾರತದ ಮುಖ್ಯ ನ್ಯಾಯಾಧೀಶರು ಪ್ರಥಮವಾಗಿ ಬರ್ತಾರೆ. ಆನಂತರ ಕ್ಯಾಬಿನೆಟ್ ಮಂತ್ರಿಗಳು ಬರ್ತಾರೆ. ಆನಂತರ ಮುಖ್ಯ ಚುನಾವಣಾ ಅಧಿಕಾರಿಗಳು ಬರ್ತಾರೆ. ಆನಂತರ ಕ್ಯಾಬಿನೆಟ್ ಕಾರ್ಯದರ್ಶಿಗಳು ಬರ್ತಾರೆ. ಆದ್ದರಿಂದ ನಮ್ಮ ಉತ್ತರ 1, 2, 3, 4 DCBA. DCBA ಎಲ್ಲಿದೆ? ಆಪ್ಷನ್ 3 ನಲ್ಲಿದೆ. ಆದ್ದರಿಂದ ನಮ್ಮ ಉತ್ತರ 3. ಕ್ವೆಶ್ಚನ್ ನಂಬರ್ 30. ಮುಖ್ಯ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟು? ವಾಟ್ ಈಸ್ ದ ಡ್ಯೂರೇಷನ್ ಆಫ್ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್? ಸೊ ನಮಗೆ ಗೊತ್ತಿರೋ ಪ್ರಕಾರ 5 ವರ್ಷ ಅವಧಿ ಅಥವಾ 65 ವರ್ಷ ವಯಸ್ಸಾಗುವವರೆಗೆ ಅವರು ಅಧಿಕಾರದಲ್ಲಿ ಇರ್ತಾರೆ. ಸೊ ಅವರ್ ಆನ್ಸರ್ ಶುಡ್ ಬಿ 2. ಮತ್ತೊಂದು, ಭಾರತದ ಪ್ರಥಮ ಗವರ್ನರ್ ಜನರಲ್ನಾದ ವಾರನ್ ಹೆಸ್ಟಿಂಗ್ಸ್ನು ದುರ್ನಡತೆಯ ಆಪಾದಿತನಾಗಿರುತ್ತಾನೆ. ಅವನ ವಿರುದ್ಧವಾಗಿ ಕೈಗೊಳ್ಳಲಾದ ಕ್ರಮವೇನು? ಭಾರತದ ಪ್ರಥಮ ಗವರ್ನರ್ ಜನರಲ್ ವಾರನ್ ಹೆಸ್ಟಿಂಗ್ಸ್ಗೆ ಇಂಪೀಚ್ಮೆಂಟ್ ಅನ್ನ ಮಾಡಿರ್ತಾರೆ. ಅವನ ವಿರುದ್ಧವಾಗಿ ಖಂಡಿಸುವ ವಿವರಣೆಯನ್ನು ಪ್ರಾರಂಭಿಸಲಾಗಿರುತ್ತೆ. ಯಾಕಂದ್ರೆ ವಾರನ್ ಹೆಸ್ಟಿಂಗ್ಸ್ನು ನಂದಕುಮಾರ್ ಮತ್ತೆ ಚೇತ್ ಸಿಂಗ್ ಹಾಗೆ ಗಸಿಟಿ ಬೇಗಂ ಇವರಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಆದ ಎಲಿಜಾ ಇಂಪೆ ಅವರಿಂದ ಗಲ್ಲು ಶಿಕ್ಷೆಯನ್ನು ಕೊಟ್ಟಿರ್ತಾನೆ. ಈ ಆಪಾದನೆ ಮೇರೆಗೆ ವಾರನ್ ಹೆಸ್ಟಿಂಗ್ಸ್ ನನ್ನ ಇಂಗ್ಲೆಂಡ್ಗೆ ಕರೆದು ಎಡ್ಮಂಡ್ ಬರ್ಕ್ ಅವರು ಇಂಪೀಚ್ಮೆಂಟ್ ಅನ್ನ ಪ್ರಾರಂಭಿಸಿರ್ತಾರೆ. ಪ್ರಶ್ನೆ 32. ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವ ಪುನಃ ವಿದ್ಯುದಾವಿಷ್ಟಗೊಳಿಸಬಹುದಾದ ಬ್ಯಾಟರಿಗಳು. ಸೊ ಇಟ್ ಈಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್. ಲಿಥಿಯಂ ಅಯಾನ್ ಬ್ಯಾಟರಿಯನ್ನ ಮೊಬೈಲ್ ಫೋನ್ಗಳಲ್ಲಿ ಬಳಸಲಾಗುತ್ತದೆ. ಕ್ವೆಶ್ಚನ್ ನಂಬರ್ 33. ಗಣರಾಜ್ಯೋತ್ಸವ ದಿನದ ಪರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ 2015ನೇ ಜನವರಿ 26ರಂದು ಭಾರತಕ್ಕೆ ಅಮೆರಿಕದ ಹಿಂದಿನ ಅಧ್ಯಕ್ಷರು ಬರಾಕ್ ಒಬಾಮಾ ಅವರು ಭೇಟಿಯಾಯಿತು. ಭಾರತಕ್ಕೆ ಭೇಟಿ ನೀಡಿದ ಪ್ರಥಮ ಅಮೆರಿಕ ಅಧ್ಯಕ್ಷರು ಯಾರು? ಸೊ ಹಿಯರ್ ದೇ ಆರ್ ಕ್ಲೇವರ್ಲಿ ವೇಸ್ಟಿಂಗ್ ಯುವರ್ ಟೈಮ್. ದಿಸ್ ಆಲ್ ಇನ್ಫಾರ್ಮೇಶನ್ is irrelevant to the question they have asked. So what is the remaining question? ಭಾರತಕ್ಕೆ ಭೇಟಿ ನೀಡಿದ ಪ್ರಥಮ ಅಮೆರಿಕ ಅಧ್ಯಕ್ಷರು. Answer should be Dwight D. Eisenhower. Question number 34.
ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವ ಅಥವಾ ಅವುಗಳ ಎಲ್ಲೆಗಳನ್ನು ಬದಲಿಸುವುದು ಇದರಿಂದ. ಸಂಬಂಧಿತ ರಾಜ್ಯದ ಸರ್ಕಾರದ ಸಮ್ಮತಿಯೊಂದಿಗೆ ಕೇಂದ್ರ ಸರ್ಕಾರದ ಕಾರ್ಯಕಾರಿ ಆದೇಶ. ಡೆಫಿನೆಟ್ಲಿ ನೋ. ಅಂಡ್ ಕೇಂದ್ರ ಸಂಸತ್ತು ಸಾಮಾನ್ಯ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ. ಡೆಫಿನೆಟ್ಲಿ ಎಸ್. Therefore, our answer should be 2. Question number 35. ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತವೆ ಆದರೆ ಅನ್ಯ ದೇಶೀಯರಿಗಲ್ಲ? ಸೊ ಕಾನೂನಿನ ಮುಂದೆ ಸಮಾನತೆ ಇದು ಅನ್ಯ ದೇಶೀಯರಿಗೂ ಕೂಡ ಲಭ್ಯವಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಭಾರತೀಯರಿಗೆ ಮಾತ್ರ. ಓಕೆ, ನೆಕ್ಸ್ಟ್ ಒನ್. ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಫಾರ್ ದ ಫಾರಿನ್ ಪೀಪಲ್ ಬಿಕಾಸ್ they are not going to come here and stay forever. That's why it is not for the foreign people, it is for Indians only. ಸೊ ಡಿ, ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ. ಡೆಫಿನೆಟ್ಲಿ ಇದು ಫಾರಿನರ್ಸ್ ಕೂಡ ಇರುತ್ತೆ. ಸೊ ಆದ್ದರಿಂದ ನಮ್ಮ ಉತ್ತರ ಬಿ ಅಂಡ್ ಸಿ. ಸೊ ಅವರ್ ಆನ್ಸರ್ ಶುಡ್ ಬಿ 4. ಫಾರಿನರ್ಸ್ ಕೂಡ ಇರುತ್ತೆ. ಸೊ ಆದ್ದರಿಂದ ನಮ್ಮ ಉತ್ತರ ಬಿ ಅಂಡ್ ಸಿ. ಸೊ ಅವರ್ ಆನ್ಸರ್ ಶುಡ್ ಬಿ 4. ನಂಬರ್ 36. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ದೊರೆಯಿಂದ ಕಳಿಸಲ್ಪಟ್ಟವನು ಯಾರು? ಸೊ ದಿಸ್ ಇಸ್ ವೆರಿ ಸಿಂಪಲ್ ಆನ್ಸರ್. ಎವ್ರಿಬಡಿ ನೋಸ್ Afzal Khan. So our answer should be 3. ಪ್ರಶ್ನೆ 37. ಈ ಕೆಳಗಿನವುಗಳಲ್ಲಿ ಸರಿ ಹೊಂದುವುದು ಯಾವುದು? ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳು. ಡೆಫಿನೆಟ್ಲಿ ಇಟ್ ಇಸ್ ಕರೆಕ್ಟ್. ಸಂವಿಧಾನದ 2ನೇ ಭಾಗ ಪೌರತ್ವದ ಬಗ್ಗೆ ಹೇಳುತ್ತೆ. ಸಂವಿಧಾನದ 4ನೇ ಎ ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ಸಂವಿಧಾನದ 5ನೇ ಭಾಗ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ನೋ, ಡೆಫಿನೆಟ್ಲಿ ನಾಟ್. ಇಟ್ ಸೇಸ್ ಅಬೌಟ್ ಯೂನಿಯನ್. ಸೊ ಆದ್ದರಿಂದ ನಮ್ಮ ಉತ್ತರ ABC ಮಾತ್ರ. ಕ್ವೆಶ್ಚನ್ ನಂಬರ್ 38. ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಸ್ವೀಕರಿಸಿದವರು? So let's start with option A. ಖಾನ್ ಅಬ್ದುಲ್ ಗಫಾರ್ ಖಾನ್. ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರಿಗೆ ಮರಣೋತ್ತರವಾಗಿ ಕೊಟ್ಟಿಲ್ಲ, ಅವರು ಜೀವಂತ ಇರುವಾಗಲೇ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿತ್ತು. ಸೊ ಡೆಫಿನೆಟ್ಲಿ ಎ is not answer. We should strike out option that contains A. So definitely this is not answer. This is also not answer. B.R. ಅಂಬೇಡ್ಕರ್. ಸೊ ಇವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗಿತ್ತು. B should be in our answer. So B should be in our answer here 2. So let's see. ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿತ್ತು. ಆದ್ದರಿಂದ ನಮ್ಮ ಉತ್ತರ 2. ಪ್ರಶ್ನೆ 39. ಕೆಳಗಿನ ಪೇಶ್ವೆಗಳ ಕಾಲಾನುಕ್ರಮಣಿಕೆಯ ಸರಣಿ ಏನು? ಎ. ಬಾಲಾಜಿ ವಿಶ್ವನಾಥ್. ಬಾಲಾಜಿ ವಿಶ್ವನಾಥ್ ಇವನು ಪ್ರಥಮ ಪೇಶ್ವೆಯಾಗಿದ್ದ. ನಂತರ ಅವನ ಮಗ ಯಾರು ಬರ್ತಾರೆ? ಮೊದಲನೇ ಬಾಜಿರಾವ ಬರ್ತಾನೆ, ಸೆಕೆಂಡ್. ಅಂಡ್ ಥರ್ಡ್ ಬಾಲಾಜಿ ಬಾಜಿರಾವ್ ಥರ್ಡ್. ಇವನಿಗೆ ನಾನಾ ಸಾಹೇಬ್ ಕೂಡ ಅಂತ ಕರೀತಾ ಇದ್ರು. ನಂತರ ನಾರಾಯಣ ರಾವ್ 4th, ನಂತರ ಮಾಧವರಾವ್ 5th. So therefore our answer should be A, C, B, D. A, C, B, D. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿದರ್ಭ ಕ್ರಿಕೆಟ್ ತಂಡವು 2017 ರಣಜಿ ಟ್ರೋಫಿ ಪಂದ್ಯಾವಳಿಯನ್ನು
ಗೆದ್ದಿತು. ದಿಸ್ ಇಸ್ ಕರೆಕ್ಟ್. ಅದು ವಿದರ್ಭದ ಮೊದಲನೇ 2017 ಅವರ ಮೊದಲನೇ ರಣಜಿ ಪ್ರಶಸ್ತಿಯಾಗಿತ್ತು. therefore both the statements are correct. So our answer should be 3. Question number 41. ಔರಂಗಜೇಬನು ಆತನ ಆಸ್ಥಾನದಿಂದ ಸಂಗೀತದ ಎಲ್ಲ ರೂಪಗಳನ್ನು ಬಹಿಷ್ಕರಿಸಿದ್ದನು. I don't think so. And statement B, ಆತನು ವೈಯಕ್ತಿಕ ಧಾರ್ಮಿಕ ಹೊರನೋಟದಲ್ಲಿ ಸಾಂಪ್ರದಾಯಿ ಸುನ್ನಿ ಮುಸ್ಲಿಮನಾಗಿದ್ದನು. So this is also not correct. So our answer should be A ಆಗಲಿ B ಆಗಲಿ ಅಲ್ಲ. Question number 42. ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿಯು ಯಾರು? ಈ ಅಬ್ದುಲ್ ಹಮೀದ್ ಲಾಹೋರಿ ಶಹಜಾನ್ನ ಆಸ್ಥಾನದಲ್ಲಿ ಹಿಸ್ಟೋರಿಯನ್ ಆಗಿದ್ದನು. ಇವನು ಶಹಜಾನ್ನ ಆಸ್ಥಾನದಲ್ಲಿ ಚರಿತ್ರಕಾರನಾಗಿದ್ದನು. ಪ್ರಶ್ನೆ 43. ಕೆಳಗಿನ ಪ್ರಶ್ನೆಯಲ್ಲಿ 2 ಹೇಳಿಕೆಗಳನ್ನು ನೀಡಲಾಗಿದೆ. ಸೊ ಈ ಪ್ರಶ್ನೆ 43 ಸಿಲಾಲಿಸಂಗೆ ಸಂಬಂಧಪಟ್ಟಂತದ್ದಾಗಿದೆ. ಸೊ ಸಿಲಾಲಿಸಂಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಇವತ್ತು ಇಂಗ್ಲಿಷ್ ನಲ್ಲಿ ಬಿಡಿಸಲಿಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಮೂವ್ ಹಿಯರ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ? A type statement. Second statement again A type statement. So we need to find the solution. A plus A should be A. So this matches. So we are going to solve this. So answer should be all men are dogs. It should follow. All men are dogs. Conclusion A follows. All dogs are men. It cannot be reversed. So it does not follow. So therefore our answer should be only conclusion A follows. ಸೊ ನಿಮಗೆ ಈ ಪ್ರಶ್ನೆ ನಾನು ಹೆಂಗ್ ಬಿಡಿಸಿದ್ದೀನಿ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ರೆ ನೀವು ನನ್ನ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಐ ಆಮ್ ಗೋಯಿಂಗ್ ಟು ರಿಲೀಸ್ ಅ ನ್ಯೂ ವಿಡಿಯೋ ಆನ್ ಸಿಲಾಲಿಸಮ್. ನಾನು ಸಿಲಾಲಿಸಮ್ ಬಗ್ಗೆ ಒಂದು ಹೊಸ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಿಲಾಲಿಸಮ್ ಚಾಪ್ಟರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ವೆನ್ ಡಯಾಗ್ರಾಮ್ ಮೆಥಡ್ ಗಿಂತ ಈ ಮೆಥಡ್ ಅಲ್ಲಿ ತುಂಬಾ ವೇಗವಾಗಿ ಇಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬಹುದು. ಸೊ ಕ್ವೆಶ್ಚನ್ ನಂಬರ್ 44. ಕುಜ್ನೆಟಿಕ್ಸ್ ಕಲ್ಲಿದ್ದಲು ಬೋಗುಣಿಯು ವಿಶ್ವದಲ್ಲಿ ಅತ್ಯಂತ ದೊಡ್ಡದವುಗಳಲ್ಲೊಂದು ಮತ್ತು ಇದು 70,000 ಕಿಲೋಮೀಟರ್ ಚದರಷ್ಟು ಆವರಿಸಿದೆ ಹಾಗೂ 300 ಬಿಲಿಯನ್ ಟನ್ಗಳಿಗಿಂತಲೂ ಅಧಿಕವಾದ ಗಣಿಗಾರಿಕಾ ಸಂಪನ್ಮೂಲಗಳನ್ನು ಹೊಂದಿದೆ. Here they are just trying to waste your time. They are giving the information which is irrelevant to your examination point, because the question here is you need to know what is they are talking about. Kuznetics ಯಾವ ದೇಶದಲ್ಲಿದೆ? ಸೊ ದಿಸ್ ಇಸ್ ಹೌ ದೇ ವೇಸ್ಟ್ ಯುವರ್ ಟೈಮ್. ಅವರು ಈ ತರ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿ ನಮ್ಮ ಸಮಯವನ್ನ ಹಾಳು ಮಾಡ್ತಾರೆ. ಆದ್ರಿಂದ ನಾವು ಇಣುಕು ನೋಟ ನೋಡುವುದನ್ನ ಕಲಿಬೇಕು. ಸೊ ಕುಜ್ನೆಟಿಕ್ಸ್ ಯಾವ ದೇಶದಲ್ಲಿದೆ? ಇದು ರಷ್ಯಾದಲ್ಲಿದೆ. ನಂಬರ್ 45. ಭಾರತದ ಸಂವಿಧಾನದ ಯಾವ ಕಲಮು ಹೀಗೆಂದು ನಿರ್ದೇಶಿಸುತ್ತದೆ? ರಾಜ್ಯವು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು. ದೇಶದಲ್ಲಿನ ಅರಣ್ಯಗಳು ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕು. ಸೊ ಭಾರತ ಸಂವಿಧಾನದ ಕಲಂ 48A ಈ ರೀತಿ ಹೇಳುತ್ತದೆ. ಈ ಕಲಂ 48A ಅನ್ನ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ 1976ರಲ್ಲಿ ಇನ್ಸರ್ಟ್ ಮಾಡಲಾಯಿತು. ಕ್ವೆಶ್ಚನ್ ನಂಬರ್ 46. ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ. ಭೂತಾರಾಧನೆ ಎಂಬ ತುಳು ಜನರ ಒಂದು ಆರಾಧನಾ ಮಾರ್ಗವು ಧಾರ್ಮಿಕ ವಿಧಿಗಳ ಒಂದು ನೃತ್ಯವಾಗಿದ್ದು ಕರ್ನಾಟಕದ ಕಡಲ ಕರಾವಳಿ ತೀರ ಭಾಗಗಳಲ್ಲಿ ಅದರ ಮೂಲವನ್ನು ಗುರುತಿಸಲಾಗಿದೆ. ಇದು ಸರಿಯಾಗಿದೆ. ನಾಗಮಂಡಲ ಎಂಬುದು
ಅವುಗಳನ್ನು ಆರಾಧಿಸುವ ಒಂದು ಜಾನಪದ ಕಲೆಯಾಗಿದ್ದು ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದೆ. ಇದು ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಾಗಿಲ್ಲ. ಅದೇ ರೀತಿ ಇದು ನಾಗಮಂಡಲ ಅಲ್ಲ, ನಾಗಾರಾಧನೆ. ಇದು ಕೂಡ ಕಡಲ ಭಾಗದಲ್ಲಿ, ಕರ್ನಾಟಕದ ಕರಾವಳಿ ಮತ್ತು ಕಡಲ ಭಾಗದಲ್ಲಿ ಪ್ರಚಲಿತವಾಗಿದೆ. ನಾಗಾರಾಧನೆ ಕೂಡ ಆಗಿದೆ. ಸೊ ಬಿ is not fully correct, therefore option A follows. ಆಪ್ಷನ್ 1 ಮಾತ್ರ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 47. ಒಂದು ರೈಲಿನಲ್ಲಿ ಜನರ ಗುಂಪೊಂದು ಪ್ರಯಾಣಿಸುತ್ತಿದ್ದು 8 ವ್ಯಕ್ತಿಗಳು ಹಿಂದಿಯಲ್ಲಿ, 15 ವ್ಯಕ್ತಿಗಳು ಕನ್ನಡದಲ್ಲಿ, 10 ವ್ಯಕ್ತಿಗಳು ಇಂಗ್ಲಿಷ್ನಲ್ಲಿ ಮಾತನಾಡುವವರು. ಈ ಗುಂಪಿನಲ್ಲಿ ಯಾರು ಈ 3 ಭಾಷೆಗಳ ಹೊರತಾಗಿ ಬೇರೆ ಯಾವುದೇ ಭಾಷೆಗಳನ್ನು ಮಾತನಾಡಲಾರರು. ಈ ಗುಂಪಿನಲ್ಲಿ 2 ವ್ಯಕ್ತಿಗಳು 2 ಭಾಷೆಗಳಲ್ಲಿ ಮತ್ತು 3 ವ್ಯಕ್ತಿಗಳು 3 ಭಾಷೆಗಳಲ್ಲಿ ಮಾತನಾಡಬಲ್ಲರು. ಹಾಗಿದ್ದಲ್ಲಿ ಗುಂಪಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ? ಫಸ್ಟ್ ನಾವು ಕನ್ನಡ ಮಾತಾಡುವ ಜನರನ್ನ ಗ್ರೀನ್ ನಲ್ಲಿ ತೆಗೆದುಕೊಳ್ಳುವ, ನಂತರ ಹಿಂದಿ ಮಾತಾಡೋರನ್ನ ರೆಡ್, ಸೊ ಫಸ್ಟ್ ಕನ್ನಡ ಮಾತಾಡುವ ಜನರನ್ನ ತೆಗೆದುಕೊಳ್ಳುವ, ನಂತರ ಹಿಂದಿ ಮಾತಾಡುವ ಜನರನ್ನ ತೆಗೆದುಕೊಳ್ಳುವ, ನಂತರ ಇಂಗ್ಲಿಷ್ ಮಾತಾಡುವ ಜನರನ್ನ ತೆಗೆದುಕೊಳ್ಳುವ. ಈ ಎಲ್ಲಾ 3 ಭಾಷೆಗಳಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಯಲ್ಲಿ 2 ಭಾಷೆಗಳನ್ನು ಮಾತಾಡುವವರು ಎಷ್ಟು ಜನ ಇದ್ದಾರೆ? 2 ಭಾಷೆಗಳಲ್ಲಿ ಮಾತಾಡುವವರು 2 ವ್ಯಕ್ತಿಗಳಿದ್ದಾರೆ. ಸೊ ಲೆಟ್ಸ್ ಟೇಕ್ ದಿಸ್ ಹಿಯರ್ 2. ಸೊ 3 ಭಾಷೆಗಳಲ್ಲಿ 3 ಜನ ಇದ್ದಾರೆ. ಸೊ ಡಬಲ್ ಕೌಂಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ವೆನ್ ಡಯಾಗ್ರಾಮ್ ಅನ್ನ ಹಾಕೊಂಡಿದೀವಿ. ಕನ್ನಡ ಮಾತಾಡೋರ ಸಂಖ್ಯೆ ಎಷ್ಟಿದೆ? 15. ಹಾಗಾದ್ರೆ 3 + 2 ಎಷ್ಟಾಯ್ತು? 5. ಹಾಗಾದ್ರೆ ಕನ್ನಡ ಮಾತಾಡೋರ ಸಂಖ್ಯೆ, ಕೇವಲ ಕನ್ನಡ ಮಾತಾಡೋರ ಸಂಖ್ಯೆ 10. ಕೇವಲ ಕನ್ನಡ ಮಾತ್ರ ಮಾತಾಡ್ತಾರೆ. ಹಿಂದಿಯಲ್ಲಿ ಎಷ್ಟು ಜನ ಮಾತಾಡ್ತಾರೆ? 8 ಜನ ಮಾತಾಡ್ತಾರೆ. 2 + 3 5 ಆಯ್ತು. ಹಾಗಾದ್ರೆ ಕೇವಲ ಹಿಂದಿಯಲ್ಲಿ ಮಾತಾಡೋರು 3 ಜನ ಆದ್ರು. ಇಂಗ್ಲಿಷ್ ನಲ್ಲಿ ಎಷ್ಟು ಜನ ಮಾತಾಡ್ತಾರೆ? 10 ಜನ ಮಾತಾಡ್ತಾರೆ. 10 ಜನ ಅಂದ್ರೆ ಇಲ್ಲಿ ಈಗಾಗಲೇ 3 ಜನ ಇದ್ದಾರೆ. ಕೇವಲ ಇಂಗ್ಲಿಷ್ ನಲ್ಲಿ ಮಾತಾಡೋರು 7 ಜನ ಆಯ್ತು. ಹಾಗಾದ್ರೆ ನಮ್ಮ ಆನ್ಸರ್ ಏನ್ ಬರಬೇಕು? 7 + 10 + 3 + 2 + 3. 7 + 10 17. 17 + 3 20. 20 + 2 22. 22 + 3. What will be the answer? Answer will be 25. So what is your correct answer? 25. 48. ಒಂದು ಮೋಟಾರ್ ದೋಣಿಯು ಹರಿವಿನುದ್ದಕ್ಕೂ 1 ಗಂಟೆಗೆ 12 ಕಿಲೋಮೀಟರ್ಗಳಷ್ಟು ಮತ್ತು ಹರಿವಿನ ವಿರುದ್ಧ ದಿಕ್ಕಿನಲ್ಲಿ 6 ಕಿಲೋಮೀಟರ್ಗಳಷ್ಟು ಚಲಿಸುತ್ತದೆ. ನಿಶ್ಚಲ ಸ್ತಬ್ಧ ನೀರಿನಲ್ಲಿ ದೋಣಿಯ ವೇಗವೆಷ್ಟು? ಸೊ ವಿತ್ ದ ಕರೆಂಟ್ ದೋಣಿಯ ವೇಗ ಎಷ್ಟಿದೆ? 12 km/h ಇದೆ. ಅಗೇನ್ಸ್ಟ್ ದ ಕರೆಂಟ್ ಎಷ್ಟಿದೆ? 6 km/h ಇದೆ. ಸೊ ಇವಾಗ ವಿತ್ ದ ಕರೆಂಟ್ ಅಲ್ಲಿ ಕರೆಂಟ್ ಜೊತೆಗೆ ಅಂದ್ರೆ ನೀರಿನ ಉದ್ದಕ್ಕೂ ಹರಿಯುವಾಗ ದೋಣಿಯ ವೇಗಕ್ಕೆ ನೀರಿನ ವೇಗ ಕೂಡ ಆಡ್ ಆಗುತ್ತೆ. ಸೊ ನಾವೀಗ ದೋಣಿಯ ವೇಗ ಬಿ ಅಂತ ತೆಗೆದುಕೊಳ್ಳುವ, ಬೋಟ್ ನ ವೇಗ, ರಿವರ್ ನ ವೇಗ ಆರ್ ಅಂತ ತೆಗೆದುಕೊಳ್ಳುವ. ಹಾಗಾದ್ರೆ ಅದೆಷ್ಟಾಯ್ತು? 12 km/h ಆಯ್ತು. ಸೊ ಅಗೇನ್ಸ್ಟ್ ದ ಕರೆಂಟ್, ನೀರಿನ ಹರಿಯುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ದೋಣಿ ಚಲಿಸುವಾಗ ಏನಾಗುತ್ತೆ? ನೀರಿನ ವೇಗ ದೋಣಿಯ ವೇಗಕ್ಕೆ ವಿರುದ್ಧವಾಗಿ ಪ್ರತಿಕ್ರಿಯಿಸುತ್ತೆ. ಆದ್ದರಿಂದ ಬೋಟ್ ನ ವೇಗ ಬಿ ಅಂತ ತಗೊಳ್ಳುವ, ನದಿಯ ವೇಗ -6 ಅಂತ ತೆಗೆದುಕೊಳ್ಳುವ. ಸೊ ಇವಾಗ ವಿರುದ್ಧ ದಿಕ್ಕಿನಲ್ಲಿ ಏನಿದೆ? ಗಂಟೆಗೆ 6 ಕಿಲೋಮೀಟರ್ ಚಲಿಸ್ತಾ ಇದೆ. ಸೊ ಇದನ್ನ ಇಕ್ವೇಶನ್ 1 ಅನ್ನುವ, ಇದು ಇಕ್ವೇಶನ್ 2. ಸೊ ಇವಾಗ ಇಕ್ವೇಶನ್ 1 ಮತ್ತು 2 ಅನ್ನ ಆಡ್ ಮಾಡುವ. ಆನ್ಸರ್ ಏನ್ ಬರುತ್ತೆ?
D plus R plus B minus R is equal to 12 plus 6 18. So next minus R plus R cancels. What's remaining? B plus B 2B is equal to 18. So 18 ones are 18 nines are. B is equal to 9. B is equal to 9. This must be your answer. So your answer must be 3. So ಪ್ರಶ್ನೆ 49. ಪ್ರತಿಯೊಂದು ಕೆಂಪು, ನೀಲಿ, ಹಸಿರು ಮತ್ತು ಬಿಳಿಯ ಬಣ್ಣಗಳ 4 ಪೆಟ್ಟಿಗೆಗಳು ಮತ್ತು 4 ಚೆಂಡುಗಳಿವೆ. ಪ್ರತಿಯೊಂದು ಚೆಂಡನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟಾಗ ಯಾವುದೇ ಪೆಟ್ಟಿಗೆಯಲ್ಲಿಯೂ ಅದರದೇ ಬಣ್ಣದ ಚೆಂಡನ್ನು ಇಟ್ಟಿಲ್ಲ. ಯಾವ ಬಣ್ಣದ ಚೆಂಡು ಯಾವ ಬಣ್ಣದ ಪೆಟ್ಟಿಗೆಯಲ್ಲಿದೆ ಎಂಬುದನ್ನು ಗುರುತಿಸಲು ತೆರೆಯಬೇಕಾಗಿರುವ ಪೆಟ್ಟಿಗೆಗಳ ಕನಿಷ್ಠ ಸಂಖ್ಯೆ. ಸೊ ಈ ಪ್ರಶ್ನೆಗೆ ನಾವು ಉತ್ತರವನ್ನ ಟ್ರಯಲ್ ಅಂಡ್ ಎರರ್ ಮೂಲಕ ಕಂಡುಹಿಡಿಯುವ. ಮೊದಲನೇ ಸಾಧ್ಯತೆಯಲ್ಲಿ ಏನ್ ಮಾಡುವ, ನಾವು ಇಲ್ಲಿ ಬ್ಲೂ, ಆನಂತರ ಗ್ರೀನ್, ಆನಂತರ ವೈಟ್, ಆನಂತರ ರೆಡ್ ಇಟ್ಕೊಳ್ಳುವ. ಸೊ ಫಸ್ಟ್ ನೀವು ಈ ಬಾಕ್ಸ್ ಇಂದ ಬ್ಲೂ ತೆಗೆದ್ರಿ ಅಂತ ಇಟ್ಕೊಳ್ಳಿ. ನಮ್ಗೆ ಎಷ್ಟು ಕಲರ್ ಇದೆ? ರೆಡ್, ಬ್ಲೂ, ಗ್ರೀನ್, ವೈಟ್. ಬ್ಲೂ ತೆಗೆದಾಗ ನಮಗೆ ಗ್ರೀನ್ ಕಲರ್ ಅನ್ನ ನಾವು ಇಲ್ಲೂ ಕೂಡ ಹಾಕ್ಬೋದು ಅಥವಾ ಇಲ್ಲೂ ಕೂಡ ಹಾಕ್ಬೋದು. ಅದರಿಂದ ನಮಗೆ ಯಾವ ಕಲರು ದ ಚೆಂಡು ಯಾವ ಬಾಕ್ಸ್ ನಲ್ಲಿ ಇದೆ ಅಂತ ಈಗ ಹೇಳಲು ಸಾಧ್ಯ ಇಲ್ಲ. ಸೊ ಅದರಿಂದ ನಾವು ಈ ಬಾಕ್ಸ್ ಅನ್ನು ಓಪನ್ ಮಾಡುವ. ಈ ಬಾಕ್ಸ್ ನಲ್ಲಿ ನಮ್ಗೆ ಗ್ರೀನ್ ಸಿಕ್ತು ಅಂತ ಇಟ್ಕೊಳ್ಳಿ. ಗ್ರೀನ್ ಸಿಕ್ತು, ಫಸ್ಟ್ ಬ್ಲೂ ಸಿಕ್ತು, ನಂತರ ಗ್ರೀನ್ ಸಿಕ್ತು. ಇವಾಗ ರೆಡ್ ಮತ್ತು ವೈಟ್, ರೆಡ್ ಅಂಡ್ ವೈಟ್. ವೈಟ್ ಕಲರ್ ಅನ್ನ ನಾವು ಇಲ್ಲಿ ಹಾಕಕ್ಕಾಗಲ್ಲ. ಡೆಫಿನೆಟ್ಲಿ ವೈಟ್ ಕಲರ್ ನ ಇಲ್ಲೇ ಹಾಕ್ಬೇಕಾಗತ್ತೆ ಈ ಪ್ಲೇಸ್ ಅಲ್ಲಿ. ಆನಂತರ ರೆಡ್ ಕಲರ್ ಇಲ್ಲಿ ಬರುತ್ತೆ. ಈ ಕೇಸ್ ಅಲ್ಲಿ ನಮಗೆ 2 ಬಾಕ್ಸ್ಗಳನ್ನ ತೆಗೆದ ನಂತರ ಉಳಿದ ಚೆಂಡುಗಳು ಯಾವ ಬಣ್ಣದ ಚೆಂಡು ಯಾವ ಬಾಕ್ಸ್ ನಲ್ಲಿ ಇದೆ ಅನ್ನೋದನ್ನ ನಿಖರವಾಗಿ ಈ ಕೇಸ್ ನಲ್ಲಿ ನಾವು ಹೇಳ್ಬಹುದಾಗಿದೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಸಾಧ್ಯತೆ ನೋಡುವ. 2. ಇವಾಗ ಫಸ್ಟ್ ಬಾಕ್ಸ್ ಅಲ್ಲಿ ನಾವು ವೈಟ್, ನಂತರ ಗ್ರೀನ್, ನಂತರ ಬ್ಲೂ, ನಂತರ ರೆಡ್ ಇಟ್ಕೊಳ್ಳೋಣ. ಸೊ ಫಸ್ಟ್ ಬಾಕ್ಸ್ ನಲ್ಲಿ ನೀವು ತೆಗೆದಾಗ ನಿಮಗೆ ವೈಟ್ ಸಿಕ್ತು. ಸೊ ಆ ನಂತರ ಗ್ರೀನ್ ಕಲರ್ ಅನ್ನ ನೀವು ಇಲ್ಲೂ ಕೂಡ ಇಡಬಹುದು ಅಥವಾ ಇಲ್ಲೂ ಕೂಡ ಇಡಬಹುದು. ಸೊ ಆದ್ರಿಂದ ಯು ಕೆನಾಟ್ ಆಕ್ಚುಲಿ ಗೆಸ್ ವಿಚ್ ಕಲರ್ ಬಾಲ್ ಈಸ್ ಇನ್ ವಿಚ್ ಬಾಕ್ಸ್. ಸೊ ಲೆಟ್ಸ್ ರಿಮೂವ್ ದಿಸ್ ಬಾಕ್ಸ್ ಆಲ್ಸೋ. ಯು ಫೌಂಡ್ ಅಲ್ಲಿ ಗ್ರೀನ್ ಇದೆ ಅಂತ ಗೊತ್ತಾಯ್ತು. ನಂತರ ವೈಟ್ ಮತ್ತೆ ಗ್ರೀನು ಸಿಕ್ಕಾಯ್ತು. ಇವಾಗ ಉಳಿದಿದ್ದು ರೆಡ್ ಮತ್ತು ಬ್ಲೂ. ರೆಡ್ ಮತ್ತು ಬ್ಲೂ ಅನ್ನ ನೀವು ಐದರ್ ಈ ಬಾಕ್ಸ್ ಅಲ್ಲಿ ರೆಡ್ ಅನ್ನ ಈ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು, ಬ್ಲೂ ಅನ್ನ ಈ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು. ಬ್ಲೂ ಅನ್ನ ಈ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು, ರೆಡ್ ಅನ್ನ ಈ ಬಾಕ್ಸ್ ಅಲ್ಲಿ ಕೂಡ ಹಾಕ್ಬೋದು. ಸೊ ಆದ್ರಿಂದ ವಿ ಕೆನಾಟ್ ಆಕ್ಚುಲಿ ಟೆಲ್ ವಿಚ್ ಕಲರ್ ಬಾಲ್ ಈಸ್ ಇನ್ ವಿಚ್ ಬಾಕ್ಸ್. ಯಾವ ಬಣ್ಣದ ಚೆಂಡು ಯಾವ ಬಾಕ್ಸ್ ನಲ್ಲಿ ಇದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಎರಡನ್ನು ತೆಗೆದುಕೊಂಡಾಗ 2 ಬಾಕ್ಸ್ ಗಳನ್ನ ತೆಗೆದಾಗ ಕೂಡ ನಮಗೆ ಕಂಡುಹಿಡಿಯಲು ಆಗ್ತಿಲ್ಲ. ಅದರಿಂದ ಈ ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ರೆಡ್ ಸಿಕ್ತು ಅಂದ್ರೆ ಡೆಫಿನೆಟ್ಲಿ ಹಿಯರ್ ಇಟ್ ವಿಲ್ ಬಿ ಬ್ಲೂ. ಸೊ ದೇರ್ ಫೋರ್ ಅಥವಾ ಬ್ಲೂ ಸಿಕ್ತು ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ರೆಡ್ ಹಿಯರ್. So therefore we need to remove minimum 3 boxes in order to tell which color ball is in which box. ಪ್ರಶ್ನೆ 50. ಪಟ್ಟಿ 1ರಲ್ಲಿನ ದ್ವೀಪಗಳ ಬಗೆಗಳೊಂದಿಗೆ ಪಟ್ಟಿ 2ರಲ್ಲಿನ ದ್ವೀಪಗಳನ್ನು ಸರಿಹೊಂದಿಸಿ. ಎ ಕಾಂಟಿನೆಂಟಲ್ ದ್ವೀಪ. ಕಾಂಟಿನೆಂಟಲ್ ದ್ವೀಪ ಅಂದ್ರೆ ಏನಂದ್ರೆ ಒಂದು ದೊಡ್ಡ ಭೂಭಾಗದಿಂದ ಬೇರ್ಪಟ್ಟು ಆದಂತಹ ದ್ವೀಪಗಳನ್ನು ನಾವು ಕಾಂಟಿನೆಂಟಲ್ ದ್ವೀಪ ಅಂತ ಕರಿತೀವಿ. ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ ಮಡಗಾಸ್ಕರ್ ಕೂಡ ಒಂದು, ಇನ್ನೊಂದು ಗ್ರೀನ್ ಲ್ಯಾಂಡ್. ಗ್ರೀನ್ಲ್ಯಾಂಡ್ ಇದು ಜಗತ್ತಿನಲ್ಲೇ ಅತಿ ವಿಸ್ತಾರವಾದಂತಹ ದ್ವೀಪವಾಗಿದೆ. ಸೊ ಇಲ್ಲಿ ಇದು
ನೀವು ನೋಡ್ಬೋದು ಇದೇನಿದು ಮಡ್ಗಾಸ್ಕರ್, ಇದು ಈ ಕಾಂಟಿನೆಂಟ್ ಇಂದ ಆಫ್ರಿಕಾ ಕಾಂಟಿನೆಂಟ್ ನಿಂದ ಬೇರ್ಪಟ್ಟು ಒಂದು ದ್ವೀಪವಾಗಿ ಪರಿಣಮಿಸಿದೆ. ಇದರ ಬಾರ್ಡರ್ ನ ನೀವು ನೋಡಿದ್ರೆ ಇದರ ಬಾರ್ಡರು ಸೇಮ್ ಇದೆ. ಇದು ಏನ್ ಪ್ರೂವ್ ಮಾಡುತ್ತೆ ಅಂದ್ರೆ ಈ ದ್ವೀಪ ಇಲ್ಲಿಂದ ಬೇರ್ಪಟ್ಟು ಒಂದು ದ್ವೀಪ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಸೊ ನೆಕ್ಸ್ಟ್ ಬಿ. ಸೊ ದೇರ್ ಫೋರ್ ಕಾಂಟಿನೆಂಟಲ್ ದ್ವೀಪ ಯಾವುದು? ಮಡ್ಗಾಸ್ಕರ್ ಆಯ್ತು. ನೆಕ್ಸ್ಟ್ ಕೊರಲ್ ದ್ವೀಪ, ಹವಳದಿಂದ ಮಾಡಲ್ಪಟ್ಟಿರುವ ದ್ವೀಪ ಯಾವುದು? ಇದರಲ್ಲಿ ಮಾಲ್ಡೀವ್ಸ್. ಮಾರಿಷಸ್ ಏನಿದು ಜ್ವಾಲಾಮುಖಿ ಉಗಮದಿಂದ ಆದಂತಹ ದ್ವೀಪವಾಗಿದೆ. ಸೊ ಆದ್ದರಿಂದ ಎ ಶುಡ್ ಬಿ 2, ಬಿ ಶುಡ್ ಬಿ 3, ಸಿ ಶುಡ್ ಬಿ 1. ಸೊ therefore our answer is A. ಪ್ರಶ್ನೆ 51. ವಿಶ್ವದ ವಾಯುಗುಣದ ವರ್ಗೀಕರಣವನ್ನು ಉಷ್ಣ, ಸಮಶೀತೋಷ್ಣ ಮತ್ತು ಶೀತ ವಲಯಗಳಾಗಿ ಈ ಕೆಳಗಿನವುಗಳಿಂದ ನಿರ್ಮಿತವಾದ ತಾಪದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪುರಾತನ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞರು. ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್ ನಂಬರ್ 1. ಪುಸ್ತಕಗಳನ್ನು ಪಟ್ಟಿ 2ರಲ್ಲಿನ ಅವುಗಳ ಲೇಖಕರೊಂದಿಗೆ ಹೊಂದಿಸಿ. ಸೊ ಎ, 2 ಲೈವ್ಸ್ ಅನ್ನುವ ಬುಕ್ ಅನ್ನ ವಿಕ್ರಮ್ ಸೇತ್ ಅವರು ಬರೆದಿರ್ತಾರೆ. ಇದು ಲವ್ಗೆ ಸಂಬಂಧಪಟ್ಟಂತ ಬುಕ್ ಆಗಿರುತ್ತೆ. ಇದನ್ನ ಅವರ ಅಂಕಲ್ ಮತ್ತು ಆಂಟಿಗೆ ಸಂಬಂಧಪಟ್ಟಂಗೆ ವಿಕ್ರಮ್ ಸೇತ್ ಅವರು 2 ಲೈವ್ಸ್ ಅನ್ನುವ ಬುಕ್ ಅನ್ನ ಬರೆದಿರ್ತಾರೆ. ಬಿ, ದ ಬ್ಲೂ ಅಂಬ್ರೆಲಾ. ದ ಬ್ಲೂ ಅಂಬ್ರೆಲಾ ಎನ್ನುವ ಬುಕ್ ಅನ್ನ ರಸ್ಕಿನ್ ಬಾಂಡ್ ಅವರು ಬರೆದಿರ್ತಾರೆ. 2005ರಲ್ಲಿ ವಿಶಾಲ್ ಭಾರದ್ವಾಜ್ ಅವರು ಏನ್ ಮಾಡಿರ್ತಾರೆ? ಒಂದು ಫಿಲ್ಮ್ ಅನ್ನ ಮಾಡಿರ್ತಾರೆ, ದ ಬ್ಲೂ ಅಂಬ್ರೆಲಾ ಅಂತ. ಸೊ ನೆಕ್ಸ್ಟ್ 3, ಅ ಬ್ರೀಫ್ ಹಿಸ್ಟರಿ ಆಫ್ ಟೈಮ್. ದ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಅನ್ನ ಸ್ಟೀಫನ್ ಹಾಕಿಂಗ್ ಅವರು ಬರೆದಿರ್ತಾರೆ. ಇದು ಸೈನ್ಸ್ಗೆ ಸಂಬಂಧಪಟ್ಟಂತ ಬುಕ್ ಆಗಿದ್ದು, ಸಾಮಾನ್ಯ ಜನರಲ್ಲಿ ಯಾರಿಗೆ ವಿಶ್ವದ ಉಗಮ ಮತ್ತು ಅದರ ಬೆಳವಣಿಗೆ ಬಗ್ಗೆ ಕುತೂಹಲ ಇದೆ, ಅವರಿಗೆ ಅದರ ಬಗ್ಗೆ ತಿಳಿಸುವ ಸಲುವಾಗಿ ಸ್ಟೀಫನ್ ಹಾಕಿಂಗ್ ಅವರು ಈ ಬುಕ್ ಅನ್ನ ಬರೆದಿರ್ತಾರೆ. ಸೊ ನೆಕ್ಸ್ಟ್ ದ ಡಿ ವಿನ್ಸಿ ಕೋಡ್. ದ ಡಿ ವಿನ್ಸಿ ಕೋಡ್ ಎನ್ನುವುದು ಇದು ಒಂದು ಹಾಲಿವುಡ್ ಫಿಲ್ಮ್ ಕೂಡ ಆಗಿದೆ. ಸೊ ಇದನ್ನ ಯಾರು ಬರೆದಿರ್ತಾರೆ ಅಂದ್ರೆ ಡಾನ್ ಬ್ರಾನ್. ಸೊ ಆದ್ದರಿಂದ ನಮ್ಮ ಉತ್ತರ ಎ ಶುಡ್ ಬಿ 2, ಬಿ ಶುಡ್ ಬಿ 1. ಎ ಶುಡ್ ಬಿ 2, ಬಿ ಶುಡ್ ಬಿ 1. ಸೊ our answer should be A. Question number 53. ಲೋಕಸಭೆಯ ಸಭಾಧ್ಯಕ್ಷರನ್ನು ಅಧಿಕಾರದಿಂದ ತೆಗೆದುಹಾಕುವುದು ಹೀಗೆ. ಲೋಕಸಭೆಯ ಸಭಾಧ್ಯಕ್ಷರನ್ನ ಸದನದ ಎಲ್ಲಾ ಸದಸ್ಯರ ಬಹುಮತದಿಂದ ಠರಾವನ್ನು ಹೊರಡಿಸುವುದರ ಮೂಲಕ ತೆಗೆದುಹಾಕಲಾಗುತ್ತದೆ. ಸೊ ತೆಗೆದುಹಾಕುವ ಮುಂಚೆ ಅವರಿಗೆ 14 ದಿನದ ನೋಟಿಸ್ ಪೀರಿಯಡ್ ಕೂಡ ಇರುತ್ತೆ. ಪ್ರಶ್ನೆ 54. ಭಾರತದ ಅಧ್ಯಕ್ಷರಲ್ಲಿ ಈ ಕೆಳಗಿನ ಯಾವ ವಿಟೋ ಅಧಿಕಾರವು ನಿಹಿತವಾಗಿರುತ್ತದೆ? ಎ, ನಿರುಪಾಧಿಕ ವಿಟೋ. ನಿರುಪಾಧಿಕ ವಿಟೋ ಅಂದರೆ ಅಬ್ಸಲ್ಯೂಟ್ ವಿಟೋ ಪವರ್ ಅಂದರ್ಥ. ಅಬ್ಸಲ್ಯೂಟ್ ವಿಟೋ ಪವರ್ ಅನ್ನ ಹೊಂದಿರುವಂತ ಭಾರತದ ಅಧ್ಯಕ್ಷರು ಯಾವುದೇ ಪ್ರೈವೇಟ್ ಮೆಂಬರ್ ಸಲ್ಲಿಸಿದಂತ ಮಸೂದೆಯನ್ನ ತೆಗೆದುಹಾಕಬಹುದು ಅಥವಾ ಅದು ಆಕ್ಟ್ ಆಗದಂತೆ ನೋಡಿಕೊಳ್ಳಬಹುದು. ಇನ್ನೊಂದು, ಒಂದು ವೇಳೆ ಸರ್ಕಾರ ಬಹುಮತ ಕಳೆದುಕೊಂಡ ಪಕ್ಷದಲ್ಲಿ ನಿರುಪಾಧಿಕ ವಿಟೋ ಮೂಲಕ ಭಾರತದ ಅಧ್ಯಕ್ಷರು ಯಾವುದೇ ಮಸೂದೆಯನ್ನು ಆಕ್ಟ್ ಆಗದಂತೆ ತೆಗೆದುಹಾಕುವ ಅಧಿಕಾರ ಈ ನಿರುಪಾಧಿಕ ವಿಟೋ ಮೂಲಕ ಹೊಂದಿರುತ್ತಾರೆ. ಬಿ, ತಾತ್ಕಾಲಿಕ ನಿಷೇಧಾಧಿಕಾರ ಅಥವಾ ಸಸ್ಪೆನ್ಸಿವ್ ವಿಟೋ ಅಂತ ಕರೀತಾರೆ. ಸಸ್ಪೆನ್ಸಿವ್ ವಿಟೋ ಮೂಲಕ ಭಾರತದ ಅಧ್ಯಕ್ಷರು ಏನ್ ಮಾಡಬಹುದು? ಯಾವುದೇ ಒಂದು ಮಸೂದೆ ಅವರ ಅಂಗೀಕಾರಕ್ಕೆ ಹೋದ ಪಕ್ಷದಲ್ಲಿ ಆ ಮಸೂದೆಯನ್ನ ಮರುಪರಿಶೀಲನೆಗೆ ಸಂಸತ್ತಿಗೆ ವಾಪಸ್ ಕಳಿಸಬಹುದು. ಈ ಅಧಿಕಾರವನ್ನ ಸಸ್ಪೆನ್ಸಿವ್ ವಿಟೋ ಅಂತ ಕರೀತಾರೆ. 3, ಪಾಕೆಟ್ ವಿಟೋ. ಪಾಕೆಟ್ ವಿಟೋ ಅಂದ್ರೆ ಭಾರತದ ಅಧ್ಯಕ್ಷರು ತಮ್ಮ ಸಹಿಗೆ ಬಂದಂತ ಯಾವುದೇ ಮಸೂದೆಗೆ ಪ್ರತಿಕ್ರಿಯೆ ನೀಡದೆ ಅವರ ಪಾಕೆಟ್ ನಲ್ಲಿ ಇಟ್ಕೊಳ್ಬಹುದು. ಅದರ ಅರ್ಥ ದ ಬಿಲ್ ವಿಲ್ ನಾಟ್ ಸಿ ಎನಿ ಲೈಟ್ ಅಂಟಿಲ್ ಅಂಡ್ಲೆಸ್ ದ ಪ್ರೆಸಿಡೆಂಟ್ ಸೈನ್ಸ್ ದಟ್ ಬಿಲ್.
he may keep it in his pocket as long as he want. ಸೊ ಎರಡನೇದು ಇಲ್ಲಿ ಗಮನಿಸಬೇಕು, ಸಸ್ಪೆನ್ಸಿವ್ ವೆಟೋ ಅಧಿಕಾರವನ್ನ ಪ್ರೆಸಿಡೆಂಟ್ ಅವರು ಮನಿ ಬಿಲ್ಗೆ ಬಳಸುವಂತಿಲ್ಲ. ಸೊ ಆದ್ದರಿಂದ ನಮ್ಮ ಉತ್ತರ ಏನಾಗುತ್ತೆ, ಎ ಸರಿ, ಬಿ ಸರಿ, ಸಿ ಸರಿ. ಆದ್ದರಿಂದ ನಮ್ಮ ಉತ್ತರ ಎ, ಬಿ, ಸಿ. ಕ್ವಶನ್ ನಂಬರ್ 55. ನೂಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ವಿಶೇಷಣಗಳು ಈ ಕೆಳಗಿನವರಲ್ಲಿ ಯಾರ ನಾಣ್ಯದ ಮೇಲೆ ಕಂಡು ಬಂದಿವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಿಟ್ಟಿದೇವ. ಬಿಟ್ಟಿದೇವನಿಗೆ ಇನ್ನೊಂದು ಹೆಸರೇನಿದೆ, ವಿಷ್ಣು ವರ್ಧನ. ಬಿಟ್ಟಿದೇವ ಮೊದಲು ಜೈನ ಧರ್ಮದ ಪ್ರತಿಪಾದಕನಾಗಿದ್ದ. ನಂತರ ಅವನು ಹಿಂದೂ ಧರ್ಮದ ಪ್ರಚಾರಕ ರಾಮಾನುಜಾಚಾರ್ಯರ ಸಂಪರ್ಕಕ್ಕೆ ಬಂದು ಅವನು ಹಿಂದೂ ಧರ್ಮವನ್ನ ಸ್ವೀಕರಿಸಿ ಅವನ ಹೆಸರನ್ನ ವಿಷ್ಣು ವರ್ಧನ ಅಂತ ಬದಲಾಯಿಸಿಕೊಂಡ. ನಂತರ ಅವನು ನೂಳಂಬವಾಡಿ ಮತ್ತು ತಲಕಾಡುಗೊಂಡ ಮೇಲೆ ಆಕ್ರಮಣ ಮಾಡಿ ಅವನು ವಶಪಡಿಸಿಕೊಂಡು ಅವುಗಳಿಗೆ ನೂಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಎಂದು ಹೆಸರಾಯಿತು. ನೂಳಂಬವಾಡಿಗೊಂಡ ಅಂದ್ರೆ ಲಾರ್ಡ್ ಆಫ್ ನೂಳಂಬ, ತಲಕಾಡುಗೊಂಡ ಅಂದ್ರೆ ಲಾರ್ಡ್ ಆಫ್ ತಲಕಾಡು. ಸೊ ಆದ್ದರಿಂದ ನಮ್ಮ ಉತ್ತರ 2. ಕ್ವಶನ್ ನಂಬರ್ 56. ಭಾರತ ಸಂವಿಧಾನದ 156ನೇ ಕಲಮು ಒಬ್ಬ ರಾಜ್ಯಪಾಲರು ಮತ್ತು ಅಧಿಕಾರ ಸ್ವೀಕರಿಸಿದಾಗಿನಿಂದ 5 ವರ್ಷಗಳ ಅವಧಿಯವರೆಗೂ ಅಧಿಕಾರದಲ್ಲಿರುತ್ತಾರೆ ಎಂದು ಉಪಬಂಧಿಸಿದೆ. ಈ ಮೇಲಿನ ಕಲಮಿನಿಂದ ಕೆಳಗಿನ ಯಾವುದನ್ನು ತರ್ಕಿಸಬಹುದಾಗಿದೆ? ಸೊ 1, ಎ, ಯಾವುದೇ ರಾಜ್ಯಪಾಲರನ್ನು ಅವರ ಅವಧಿಯು ಪೂರ್ಣಗೊಳ್ಳುವವರೆಗೆ ತೆಗೆದುಹಾಕಲಾಗುವುದಿಲ್ಲ. ಸೊ ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಟ್ರೂ, ಬಿಕಾಸ್ the governor will continue to be in office during the pleasure of president. Therefore ಅವರ ಅವಧಿ ಪೂರ್ಣಗೊಳ್ಳುವ ಮುಂಚೆ ಕೂಡ ಅವರನ್ನ ತೆಗೆದುಹಾಕಬಹುದು. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಬಿ, 5 ವರ್ಷಗಳ ಅವಧಿಯನ್ನು ಮೀರಿದ ನಂತರ ಯಾವ ರಾಜ್ಯಪಾಲರು ಅಧಿಕಾರದಲ್ಲಿ ಮುಂದುವರಿಯುವಂತಿಲ್ಲ. ಸೊ ದೇರ್ ಇಸ್ ಅ ಸ್ಪೆಷಲ್ ಕೇಸ್. ಒಂದು ಸ್ಪೆಷಲ್ ಕೇಸ್ನಲ್ಲಿ ಒಂದು ವೇಳೆ ರಾಜ್ಯಪಾಲರ ಅವಧಿ 5 ವರ್ಷ ಆದ ನಂತರ ಕೂಡ ಅವರ ಸಕ್ಸೆಸರ್ ಇನ್ನೊಬ್ಬ ರಾಜ್ಯಪಾಲ ಆ ರಾಜ್ಯಕ್ಕೆ ನೇಮಕವಾಗದೇ ಇರುವ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತ ಅವಕಾಶ ಕೂಡ ಇದೆ. ಸೊ ದಿಸ್ ಇಸ್ ರಾಂಗ್. ಸೊ ಆದ್ದರಿಂದ ಆಪ್ಷನ್ 4 ಎ ಆಗಲಿ ಬಿ ಆಗಲಿ ಅಲ್ಲ. ಪ್ರಶ್ನೆ 57. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಮುಖ್ಯ ನ್ಯಾಯಾಧೀಶರು 6 ವರ್ಷಗಳು ಅಥವಾ 65 ವರ್ಷ ವಯಸ್ಸನ್ನು ಹೊಂದುವವರೆಗೆ ಅಧಿಕಾರದಲ್ಲಿರಬಹುದು. ಭಾರತದ ಸಂವಿಧಾನದಲ್ಲಿ ಭಾರತ ಮುಖ್ಯ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಾವಧಿಯ ಬಗ್ಗೆ ಕೊಟ್ಟಿಲ್ಲ. ಆದರೆ ಅವರು 65 ವರ್ಷ ವಯಸ್ಸನ್ನು ಹೊಂದುವವರೆಗೆ ಅವರು ಅಧಿಕಾರದಲ್ಲಿ ಇರಬಹುದು ಅಂತ ಕೊಟ್ಟಿದ್ದಾರೆ. ಸೊ ಆದ್ದರಿಂದ 6 ವರ್ಷಗಳ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಭಾರತದ ಸಂವಿಧಾನದಲ್ಲಿ ಇಲ್ಲದೆ ಇರುವುದರಿಂದ ದಿಸ್ ಇಸ್ ರಾಂಗ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿ ನೀಡಿ ತಮ್ಮ ಅಧಿಕಾರಕ್ಕೆ ರಾಜೀನಾಮೆಯನ್ನು ನೀಡುವರು. ದಿಸ್ ಇಸ್ ಆಲ್ಸೋ ರಾಂಗ್, ಬಿಕಾಸ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರೆ? ಪ್ರೆಸಿಡೆಂಟ್ಗೆ ಕೊಡ್ತಾರೆ. 3, ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ದಿಸ್ ಇಸ್ ಕಾಲ್ಡ್ ಇಂಪೀಚ್ಮೆಂಟ್, ಮಹಾಭಿಯೋಗ. ಸೊ ದಿಸ್ ಇಸ್ ಕರೆಕ್ಟ್. ಓನ್ಲಿ ಆಪ್ಷನ್ ಸಿ ಫಾಲೋಸ್. ಪ್ರಸಿದ್ಧ ಜೈನ ಪಂಡಿತನಾದ ಜೀನಸೇನನು ಕೆಳಗಿನ ಯಾವ ದೊರೆ ಆಸ್ಥಾನದಲ್ಲಿದ್ದನು? ಜೀನಸೇನನು ಅಮೋಘವರ್ಷನ ಆಸ್ಥಾನದಲ್ಲಿ ಇದ್ದನು. ಪ್ರಶ್ನೆ 59. ಯಾವ ಪ್ರಾಂತ್ಯದ ಮೇಲೆ ವಿಜಯವನ್ನು ಗಳಿಸಿದ ನೆನಪಿಗಾಗಿ ಅಕ್ಬರನು ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದನು? ಸೊ ಅಕ್ಬರನು ಬುಲಂದ್ ದರ್ವಾಜವನ್ನು
ಫತೇಪುರ್ ಸಿಕ್ರಿಯಲ್ಲಿ ನಿರ್ಮಿಸಲು ಕಾರಣ ಏನಂದ್ರೆ ಅವನು ಗುಜರಾತ್ ಮೇಲೆ ದಾಳಿ ಮಾಡಿ ವಿಜಯ ಸಾಧಿಸಿರ್ತಾನೆ. ಆ ಒಂದು ಸವಿ ನೆನಪಿಗೋಸ್ಕರ ಅವನು ಫತೇಪುರ್ ಸಿಕ್ರಿಯಲ್ಲಿ ಆಗ್ರಾದ ಹತ್ತಿರ ಬುಲಂದ್ ದರ್ವಾಜವನ್ನ ನಿರ್ಮಿಸ್ತಾನೆ. ಪ್ರಶ್ನೆ 60. ರಾಜ್ಯಸಭೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ರಾಜ್ಯಸಭೆಯ ಅನುಮತಿಸಲಾದ ಗರಿಷ್ಠ ಸಂಖ್ಯಾಬಲವು 250 ಸದಸ್ಯರು. ರಾಜ್ಯಸಭೆಗೆ 250 ಸದಸ್ಯರು ಅನುಮತಿಸಲಾಗಿದೆ. ಇದು ಸರಿಯಾಗಿದೆ. ಅದರಲ್ಲಿ 12 ಸದಸ್ಯರನ್ನ ನಾಮಾಂಕಿತ ಮಾಡಲಾಗುತ್ತದೆ. ಅದನ್ನ ಯಾರು ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಮಾಡ್ತಾರೆ. ಸೊ ಆದ್ದರಿಂದ ಇದು ಸರಿಯಾಗಿರೋದು. ರಾಜ್ಯಸಭೆಯಲ್ಲಿ 238 ಸದಸ್ಯರುಗಳು ಅಪರೋಕ್ಷವಾಗಿ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿರುತ್ತಾರೆ. ಇದು ಕೂಡ ಸರಿಯಾಗಿದೆ. ಯಾಕಂದ್ರೆ 250 ಗರಿಷ್ಠ ಸಂಖ್ಯೆಯಲ್ಲಿ 12 ಜನಗಳನ್ನ ನಾಮಾಂಕಿತ ಮಾಡಿರ್ತಾರೆ. 238 ಜನಗಳು ಅಪರೋಕ್ಷವಾಗಿ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿರ್ತಾರೆ. ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರವನ್ನು ಸಮಾನವಾಗಿ ಹಂಚಿಕೊಳ್ಳುತ್ತದೆ. ರಾಜ್ಯಸಭೆಯು ಯಾವುದೇ ರೀತಿ ಇಂತಹ ಅಧಿಕಾರವನ್ನ ಹಂಚಿಕೊಂಡಿಲ್ಲ. ಸೊ therefore it is not correct. Our answer should be A and B follows. ಸೊ ಆದ್ದರಿಂದ ನಮ್ಮ ಉತ್ತರ 1. ಪ್ರಶ್ನೆ 61. ಮುದ್ರಾ ಎಂಬ ಅಕ್ರಾನಿಯಂ ಯಾವುದು? ಮುದ್ರಾ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ. ಇದನ್ನ 2015ರಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಜಾರಿಗೆ ತಂದ್ರು. ಸೊ ಇದರ ಈ ಒಂದು ಸ್ಕೀಮ್ ಅಡಿಯಲ್ಲಿ 10 ಲಕ್ಷಗಳವರೆಗೆ ನೀವು ಸಾಲ ಸೌಲಭ್ಯವನ್ನ ಪಡಿಬಹುದು. ಇದರಲ್ಲಿ 3 ಪ್ರಾಡಕ್ಟ್ಗಳಿವೆ. ಒಂದು ಶಿಶು, ಕಿಶೋರ ಮತ್ತು ತರುಣ ಅಂತೇಳಿ. ಸೊ ಆದ್ದರಿಂದ ನಮ್ಮ ಉತ್ತರ 3. ನೆಕ್ಸ್ಟ್ 62. ವಿಜಯನಗರ ಆಳ್ವಿಕೆಯಡಿ ಜಮೀನುದಾರರ ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುಗಾರಿಕೆ ವ್ಯವಸ್ಥೆಯನ್ನು ಹೀಗೆಂದು ಕರೆಯುತ್ತಾರೆ. ಜಮೀನುದಾರರು ಮತ್ತು ಪಾಲುದಾರರ ನಡುವೆ ಇದ್ದ ವ್ಯವಸ್ಥೆಯನ್ನು ವಿಜಯನಗರ ಆಳ್ವಿಕೆಯಲ್ಲಿ ವರಂ ಅಂತ ಕರೆಯುತ್ತಿದ್ರೆ, ಈ ವ್ಯವಸ್ಥೆಯಲ್ಲಿ ಏನಿತ್ತು ಅಂದ್ರೆ ಗೇಣಿದಾರರು ಜಮೀನುದಾರರ ಹತ್ರ ಪಡೆದಂತ ಜಾಗಕ್ಕೆ ಬಂದ ಆದಾಯದಲ್ಲಿ ಪ್ರತಿಶತವನ್ನು ತೆಗೆದಿಡಬೇಕಾಗಿತ್ತು. ಆ ವ್ಯವಸ್ಥೆಗೆ ವರಂ ಅಂತ ಹೆಸರಿತ್ತು. ಪ್ರಶ್ನೆ 63. ಎ ಮತ್ತು ಬಿಗಳು ಒಂದು ಕೆಲಸವನ್ನು ಒಟ್ಟಿಗೆ 12 ದಿನಗಳಲ್ಲಿ ಮುಗಿಸಬಲ್ಲರು. ಬಿ ಒಬ್ಬನೇ ಅದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸಬಲ್ಲ. ಹಾಗಾದರೆ ಎ ಒಬ್ಬನೇ ಆ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾನೆ? ಎ ಮತ್ತು ಬಿಗಳ ಒಂದು ದಿನದ ಕೆಲಸ ಎಷ್ಟಾಗುತ್ತೆ? 1/12. ಎ ಮತ್ತು ಬಿ ಇಬ್ಬರು ಸೇರಿಕೊಂಡು ಒಂದು ದಿನದಲ್ಲಿ 1/12 ಕೆಲಸವನ್ನ ಮುಗಿಸ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಇನ್ಫಾರ್ಮೇಶನ್ ನಮ್ಗೆ ಏನಿದೆ? ಬಿ ಒಬ್ಬನೇ ಅದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸಬಲ್ಲ. ಹಾಗಾದ್ರೆ ಬಿ ಯ ಒಂದು ದಿನದ ಕೆಲಸ ಎಷ್ಟಾಯ್ತು? 1/30. ಇದು ಎ ಮತ್ತು ಬಿಗಳ ಒಂದು ದಿನದ ಕೆಲಸ ಆಗಿದೆ. ಸೊ ನಮಗೆ ಬಿ ದ ಒಂದು ದಿನ ಕೆಲಸ 1/30 ಆಗಿದೆ. ಎ ದ ಒಂದು ದಿನದ ಕೆಲಸ ಎಷ್ಟಾಯ್ತು? ಈ 1/30 ಈ ಕಡೆ ಬಂದಾಗ -1/30 ಆಗುತ್ತೆ. ಸೊ LCM ತೆಗೆದ್ರೆ ನಮ್ಗೆ ಏನ್ ಸಿಗುತ್ತೆ? 12 5 3 2 divided by 60. So what we get? We get 3/60. 3 1s 3 2s 0 as it is. So A ಯು ಆ ಕೆಲಸವನ್ನು ಮಾಡಲು 20 ದಿನಗಳನ್ನ ತೆಗೆದುಕೊಳ್ತಾನೆ. ಹಾಗಾದ್ರೆ ನಮ್ಮ ಉತ್ತರ 4. ಸೊ ಇಂತಹ ಪ್ರಶ್ನೆಗಳನ್ನ ಕೂಡ ಬಿಡಿಸಲು ನಾನು ಸುಲಭ ಉಪಾಯಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಆದ್ದರಿಂದ you can subscribe to this channel and please like this video. ಪ್ರಶ್ನೆ 64. ಒಬ್ಬ ವ್ಯಕ್ತಿಯು ಪ್ರತಿದಿನ ಸರಾಸರಿ ದೈನಂದಿನ ವೆಚ್ಚವು ಮೊದಲ 5 ದಿನಗಳಿಗೆ 120, ನಂತರ 4 ದಿನಗಳಿಗೆ 80 ಆಗಿದೆ. 9 ದಿನಗಳ ಅವಧಿಯಲ್ಲಿ ಒಟ್ಟು ಅವನು 25 ರೂಗಳನ್ನು ಉಳಿಸಿದ್ದಲ್ಲಿ ಅವನ ದಿನನಿತ್ಯದ ಸರಾಸರಿ ಎಷ್ಟು? ಒಬ್ಬ ವ್ಯಕ್ತಿಯ ಪ್ರತಿ ದಿನದ ಸರಾಸರಿ ದೈನಂದಿನ ವೆಚ್ಚ 5 ದಿನಗಳಿಗೆ 120 ಆಗಿದೆ.
ಸೊ ಪ್ರತಿದಿನ ಅವನು 120 ರೂಪಾಯಿ ಖರ್ಚು ಮಾಡಿದ್ರೆ, ಸರಾಸರಿ 120 ರೂಪಾಯಿ ಖರ್ಚು ಮಾಡಿದ್ರೆ ಅವನು 5 ದಿನಗಳಿಗೆ ಎಷ್ಟು ಖರ್ಚು ಮಾಡ್ತಾನೆ? 600 ರುಪೀಸ್ ಖರ್ಚು ಮಾಡಿದ. ಫಸ್ಟ್ 5 ಡೇಸ್ಗೆ ಆಯ್ತು. ನಂತರ 4 ದಿನಗಳಿಗೆ ನಂತರ ಅವನು ಪ್ರತಿದಿನದ ಸರಾಸರಿ ವೆಚ್ಚ 80 ರು ಆಗುತ್ತದೆ. ನೆಕ್ಸ್ಟ್ 4 ಡೇಸ್ಗೆ ಪ್ರತಿದಿನ ಸರಾಸರಿ ವೆಚ್ಚ 80 ರು ಆದ್ರೆ ಅವನು 320 ರುಪೀಸ್ ಅನ್ನ ಖರ್ಚು ಮಾಡ್ತಾನೆ. 5 + 4 9 ದಿನಗಳಿಗೆ ಅವನು ಖರ್ಚ ಎಷ್ಟಾಗುತ್ತಂದ್ರೆ 0 to 9 920 ರುಪೀಸ್ ಅವನ ಖರ್ಚು 9 ದಿನಗಳಿಗೆ ಆಗುತ್ತೆ. 9 ದಿನಗಳಿಗೆ ಇಷ್ಟು ಖರ್ಚು ಮಾಡಿ ಅವನು ಎಷ್ಟು ಹಣ ಉಳಿಸಿರ್ತಾನೆ? +25. ಸೊ ಇದೆಷ್ಟಾಯ್ತು? 945 ಅವನ 9 ದಿನಗಳ ಆದಾಯ. ಹಾಗಾದ್ರೆ ಅವನ ಸರಾಸರಿ ಆದಾಯ ಎಷ್ಟು ಕೇಳಿದ್ದಾರೆ? 945 ಡಿವೈಡೆಡ್ ಬೈ 9. 9 1 9 1 9 9 5. ಸೊ ಅವನು ಪ್ರತಿದಿನಕ್ಕೆ 105ರಷ್ಟು ಆದಾಯವನ್ನ ಹೊಂದಿರುತ್ತಾನೆ. ಆದ್ದರಿಂದ ನಮ್ಮ ಸರಿಯಾದ ಉತ್ತರ 105. ಪ್ರಶ್ನೆ 65. ಈ ಕೆಳಗಿನ ಯಾವ ಒಂದು ಹಾರ್ಮೋನು ಪ್ರಚೋದಿಸುವುದರಿಂದ ಸಸ್ಯ ಜೀವಕೋಶಗಳು ಬೆಳೆಯುವ ರೀತಿಯಲ್ಲಿ ಆ ಸಸ್ಯವು ಬೆಳಕಿನತ್ತ ಬಾಗುತ್ತಿರುವುದು ಗೋಚರವಾಗುತ್ತದೆ? ಸಾಮಾನ್ಯವಾಗಿ ನಾವು ಸಸ್ಯಗಳನ್ನ ನೋಡಿದಾಗ ಅವು ಬೆಳಕಿನ ಕಡೆಗೆ ಬಾಗಿರುವುದನ್ನ ನೋಡುತ್ತೀವಿ. ಸೊ ಸಸ್ಯಗಳು ಬೆಳಕಿನ ಕಡೆಗೆ ಏಕೆ ಬಾಗ್ತವೆ ಅಂದ್ರೆ ಅವುಗಳಿಗೆ ಆಕ್ಸಿನ್ ಎನ್ನುವ ಹಾರ್ಮೋನು ಪ್ರಚೋದನೆ ಮಾಡುತ್ತೆ ಬೆಳಕಿನ ಕಡೆಗೆ ಬಾಗಲು. ಸೊ ಸಸ್ಯಗಳು ಬೆಳಕಿನ ಕಡೆಗೆ ಬಾಗುವುದನ್ನ ನಾವು ಏನಂತ ಕರಿತೀವಿ? ಫೋಟೋಟ್ರೋಪಿಸಮ್. ಈ ಫೋಟೋಟ್ರೋಪಿಸಮ್ ಅಲ್ಲಿ 2 ಪ್ರಕಾರಗಳಿವೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಸೊ ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂದ್ರೆ ಸಸ್ಯಗಳು ಬೆಳಕಿನ ಕಡೆಗೆ ಬಾಗುವುದನ್ನ ನಾವು ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಸಸ್ಯಗಳು ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಬಾಗುವುದನ್ನ ನಾವು ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಕರಿತೀವಿ. ಅದಕ್ಕೆ ಒಂದು ಉದಾಹರಣೆ ನೋಡುವ ಬನ್ನಿ. ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ಬೇರುಗಳು ಬೆಳಕಿಗೆ ವಿರುದ್ಧ ದಿಕ್ಕಿನಲ್ಲಿ ಬೆಳೀತಾವೆ, ಆದರೆ ಎಲೆಗಳು ಸೂರ್ಯನಿಗೆ ಅಥವಾ ಬೆಳಕಿನ ಕಡೆಗೆ ವಾಲ್ತಾವೆ. ಆದ್ದರಿಂದ ಇದು ನೆಗೆಟಿವ್ phototropism by root system and positive phototropism by shoot system. So now next move on to ಪ್ರಶ್ನೆ 66. ಅಲ್ಯೂಮಿನಿಯಂವು ಕಬ್ಬಿಣಕ್ಕಿಂತಲೂ ಹೆಚ್ಚು ಪ್ರತಿಕ್ರಿಯಾತ್ಮಕ, ಆದರೆ ಅಲ್ಯೂಮಿನಿಯಂವು ಕಬ್ಬಿಣಕ್ಕಿಂತಲೂ ಸ್ವಲ್ಪ ಸುಲಭವಾಗಿ ಕೊಳೆತಕ್ಕೊಳಗಾಗುತ್ತದೆ, ಏಕೆಂದರೆ? ಸೊ ಯಾವಾಗ ನಾವು ಅಲ್ಯೂಮಿನಿಯಂ ಅನ್ನ ಗಾಳಿಗೆ ತೆರೆದಿಟ್ಟಾಗ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಆಕ್ಸಿಡೈಸಿಂಗ್ ಲೇಯರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಲೇಯರ್ ಏನ್ ಮಾಡುತ್ತೆ? ಗಾಳಿ ಜೊತೆ ಒಳಗಿನ ಅಲ್ಯೂಮಿನಿಯಂ ವರ್ತಿಸುವುದನ್ನ ತಡೆಗಟ್ಟುತ್ತೆ. ಆದ್ದರಿಂದ ಇಲ್ಲಿ ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತನೆ ಆಗುವುದಿಲ್ಲ. ಸೊ ಅದೇ ರೀತಿ ಕಬ್ಬಿಣವನ್ನು ತೆಗೆದುಕೊಂಡಾಗ ಏನಾಗುತ್ತೆ? ಕಬ್ಬಿಣ ಕೂಡ ಆಕ್ಸಿಡೈಸಿಂಗ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ. ಆದ್ರೆ ಈ ಆಕ್ಸಿಡೇಷನ್ ಲೇಯರ್ ಏನಾಗುತ್ತೆ? ಕಾಲಾನುಕ್ರಮದಲ್ಲಿ ರಸ್ಟ್ ಆಗಿ ಕನ್ವರ್ಟ್ ಆಗಿ ಕಳಚಿ ಬೀಳುತ್ತೆ. ಈ ಕಳಚಿ ಬಿದ್ದ ನಂತರ ಕಬ್ಬಿಣದ ಒಳಪದರು ಗಾಳಿಗೆ ಮತ್ತೆ ತೆರೆದಿಟ್ಟಾಗ ಏನಾಗುತ್ತೆ? ಅದು ರಸ್ಟ್ ಆಗುತ್ತೆ. ಸೊ ಆದ್ದರಿಂದ ನಮ್ಮ ಉತ್ತರ 1. ಆಮ್ಲಜನಕವು ಸುರಕ್ಷಾ ಆಕ್ಸೈಡ್ ಪದರಗಳನ್ನ ರೂಪಿಸುತ್ತದೆ. ಪಟ್ಟಿ 1ರಲ್ಲಿನ ಮಿಶ್ರಲೋಹಗಳನ್ನು ಮತ್ತು ಪಟ್ಟಿ 2ರಲ್ಲಿರುವ ಅದರ ಘಟಕಗಳೊಡನೆ ಸರಿಹೊಂದಿಸಿ. ಸೋಲ್ಡರ್ನ ಘಟಕ ಯಾವುದು? ಸೀಸ ಮತ್ತು ತವರು. ರೋಲ್ಡ್ ಗೋಲ್ಡ್ ತಾಮ್ರ ಮತ್ತು ಅಲ್ಯೂಮಿನಿಯಂ. ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ. ಹಿತ್ತಾಳೆ ತಾಮ್ರ ಮತ್ತು ಸತು. ಆದ್ದರಿಂದ ನಮ್ಮ ಉತ್ತರ 2. ನಾಲ್ಕು ಚಕ್ರದ ವಾಹನಗಳು ಮತ್ತು ಆಧುನಿಕ ಆಟೋಮೊಬೈಲ್ಗಳಲ್ಲಿ ಹೊರಗಿನ ದರ್ಪಣದಲ್ಲಿರುವ ವಸ್ತುಗಳು ಅವುಗಳ ಗೋಚರಿಸುವುದಕ್ಕಿಂತಲೂ ಸಮೀಪದಲ್ಲಿರುತ್ತವೆ ಎಂಬ ಎಚ್ಚರಿಕೆಯನ್ನು ನೀಡಲಾಗಿರುತ್ತದೆ.
ಇಂತಹ ದರ್ಪಣಗಳು ಪಿನ ಮಸೂರಗಳು. ಸೊ ಅವರ್ ಆನ್ಸರ್ ಶುಡ್ ಬಿ ದಿಸ್ ಒನ್. ಕ್ವೆಶ್ಚನ್ ನಂಬರ್ 69. URL ಎಂದರೇನು? URL ಇದು ಅಂತರ್ಜಾಲಕ್ಕೆ ಸಂಬಂಧಪಟ್ಟಂತ ಒಂದು ವಾಕ್ಯವಾಗಿದೆ. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಯಾವುದಂದ್ರೆ google.com. ಸೊ ಆದ್ದರಿಂದ ಫಸ್ಟ್ ಆಪ್ಷನ್ ಏನಿದೆ, ಇದು ಕಂಪ್ಯೂಟರ್ ಡಿಸ್ಕ್ ನ ಡಿಫ್ರಾಗ್ಮೆಂಟೇಶನ್ ಅಲ್ಲಿ ಬಳಸುವ ತಂತ್ರಾಂಶವಾಗಿದೆ. ಡೆಫಿನೆಟ್ಲಿ ನಾಟ್. ಇದು ಕಂಪ್ಯೂಟರ್ ಪರದೆನೋ? ನೋ. ಇದು ಅಂತರ್ಜಾಲ ಸಂಪನ್ಮೂಲಕ್ಕೆ ರೆಫರೆನ್ಸ್. ಇದು ಸರಿಯಾಗಿದೆ. ಆದ್ದರಿಂದ ನಮ್ಮ ಉತ್ತರ 3. ಪ್ರಶ್ನೆ 70. ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿ ಹೊಂದುತ್ತದೆ? ಇಲ್ಲಿ ಜಲಪಾತಗಳನ್ನು ಕೊಟ್ಟಿದ್ದಾರೆ. ಅವು ಯಾವ ನದಿಗಳಿಗೆ ಇವೆ ಎಂಬುದನ್ನು ನೋಡ್ಕೋಬೇಕು. ಅವು ಯಾವ ನದಿಗಳಿಗೆ ಸರಿಯಾಗಿ ಹೊಂದವೆ ಎನ್ನುವುದನ್ನ ನಾವು ಇಲ್ಲಿ ಕಂಡುಹಿಡ್ಕೋಬೇಕು. ಸೊ ಇವಾಗ ಇಲ್ಲಿ ಇವಾಗ ಫಸ್ಟ್ ಏನಿದೆ, ಇದು ಶಿವನ ಸಮುದ್ರ ಜಲಪಾತ. ಇದು ಕಾವೇರಿ ನದಿಗೆ ಹೊಂದಿಕೊಂಡಿದೆ. ಸೊ ಶಿವನ ಸಮುದ್ರ ಕಾವೇರಿ, ಇದು ಸರಿಯಾಗಿದೆ. ಸಿ ಇಸ್ ಕರೆಕ್ಟ್. ನಂತರ ಜೋಗ್ ಜಲಪಾತ ಶರಾವತಿ ನದಿಗೆ ಹೊಂದ್ಕೊಂಡಿದೆ. ಜೋಗ್ ಜಲಪಾತ ಶರಾವತಿ ನದಿಗೆ ಹೊಂದ್ಕೊಂಡಿದೆ. ಕಪಿಲಧಾರೆ ಇದು ಮಧ್ಯಪ್ರದೇಶದಲ್ಲಿದೆ. ಇದು ನರ್ಮದಾ ನದಿಗೆ ಹೊಂದ್ಕೊಂಡಿದೆ. ಕಪಿಲಧಾರೆ ಎನ್ನುವ ಹೆಸರು ಒಬ್ಬ ಸಾಧುವಿನ ಹೆಸರಿಂದ ಬಂದಿದೆ. ಕಪಿಲ ಎನ್ನುವ ಸಾಧುವಿನ ಹೆಸರಿಂದ. ಇದು ನರ್ಮದಾ ನದಿಗೆ ಹೊಂದ್ಕೊಂಡಿರೋದ್ರಿಂದ ಸೊ ಇದು ರಾಂಗ್ ಆಗಿದೆ. ದೇರ್ ಫಾರ್ ಅವರ್ ಆನ್ಸರ್ ಶುಡ್ ಬಿ ಬಿ ಅಂಡ್ ಸಿ. ಪ್ರಶ್ನೆ 71. ಪಟ್ಟಿ 1ರಲ್ಲಿ ಸಿಡಿತಲೆ ಅಥವಾ ಕ್ಷಿಪಣಿಯ ಹೆಸರು ಮತ್ತು ಪಟ್ಟಿ 2ರಲ್ಲಿರುವ ಅವುಗಳ ವಿಧಗಳೊಂದಿಗೆ ಸರಿಹೊಂದಿಸಿ. ಸೊ ಪಟ್ಟಿ 1 ತೇಜಸ್, ಇದು ಕ್ಷಿಪಣಿಯೂ ಅಲ್ಲ, ಇದು ಸಿಡಿತಲೆನೂ ಅಲ್ಲ. ಆದ್ದರಿಂದ ಈ ಕ್ವಶನ್ ಕೂಡ ಸ್ವಲ್ಪ ತಪ್ಪಾಗಿದೆ. ತೇಜಸ್ ಇದೇನು ಲಘು ಯುದ್ಧ ವಿಮಾನವಾಗಿದೆ. ಧ್ರುವ ಎನ್ನುವುದು ಮುಂದುವರಿದ ಲಘು ಹಗುರ ವಿಮಾನವಾಗಿದೆ. ಅರ್ಜುನ್ ಇದು ಪ್ರಧಾನ ಬ್ಯಾಟಲ್ ಟ್ಯಾಂಕ್ ಆಗಿದೆ. ಇದು ಕೂಡ ಸಿಡಿತಲೆನೂ ಅಲ್ಲ, ಕ್ಷಿಪಣಿನೂ ಅಲ್ಲ. ಸೊ ಧನುಷ್ ಅನ್ನೋದು ಇದೇನದು, ಧನುಷ್ ಅನ್ನೋದು ಹಡಗು ಆಧಾರಿತ. ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಕರೆಕ್ಟ್. ಇದು ಧನುಷ್ ಅನ್ನೋದು ಹಡಗು ಆಧಾರಿತ ಮಿಸೈಲ್ ಅಲ್ಲ, ಇದೊಂದು ಹೋವಿಟ್ಜರ್ ಆಗಿದೆ. ಸೊ ದೇರ್ ಫೋರ್ ಅವರ್ ಆನ್ಸರ್ ಶುಡ್ ಬಿ A should be 2, B should be 3, C should be 1. 2, 3, 1, 4. ಪ್ರಶ್ನೆ 72. ಈ ಕೆಳಗಿನ ಯಾವ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮಲ್ಯಾದಿ ಕ್ರಮಗಳ ಒಪ್ಪಂದವು? ಸರ್ಕಾರವು ಆಹಾರ ಸುರಕ್ಷತೆ, ಪ್ರಾಣಿ ಮತ್ತು ಸಸ್ಯ ಆರೋಗ್ಯ ಕ್ರಮಗಳನ್ನು ಹೀಗೆ ಅನ್ವಯಿಸಬಹುದೆಂಬುದನ್ನು ಅಧಿಕೃತಗೊಳಿಸುತ್ತದೆ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ವಿಶ್ವ ವ್ಯಾಪಾರ ಸಂಸ್ಥೆ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು. ಸರಿಯಾಗಿದೆ. ರಾಜ್ಯ ಜಂಟಿ ಅಧಿವೇಶನ ಯಾವಾಗ ಕರೆಯುತ್ತಾರೆ? ಯಾವುದಾದ್ರೂ ಒಂದು ಆರ್ಡಿನರಿ ಬಿಲ್ ಡೆಡ್ಲಾಕ್ ಆದಾಗ, ಆರ್ಡಿನರಿ ಬಿಲ್ ಡೆಡ್ಲಾಕ್ ಆದಾಗ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಜಂಟಿ ಅಧಿವೇಶನವನ್ನ ಕರೀತಾರೆ. ರಾಜ್ಯಸಭೆಯ ಅಧ್ಯಕ್ಷರು ಅಥವಾ ಅದರ ಅಧ್ಯಕ್ಷತೆಯನ್ನು ವಹಿಸೋರು. ರಾಜ್ಯಸಭೆಯ ಅಧ್ಯಕ್ಷರು ಅದರ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ. ಅದರ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ? ಸ್ಪೀಕರ್. ಸೊ ದೇರ್ ಫಾರ್ ಇಟ್ ಇಸ್ ರಾಂಗ್. ಎ ಮಾತ್ರ ಸರಿಯಾಗಿದೆ. ಪ್ರಶ್ನೆ 74. ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಮಾರಂಭದಲ್ಲಿ ವಿ ಕನೆಕ್ಟ್ ಇಂಟರ್ನ್ಯಾಷನಲ್ ರಿಂದ ನೀಡಿದ ಅತ್ಯಧಿಕ ಬೆಂಬಲಾತ್ಮಕ ಸರ್ಕಾರಿ ಪ್ರಶಸ್ತಿ 2017 ಯಾವ ರಾಜ್ಯ ಸರ್ಕಾರ ಸ್ವೀಕರಿಸಿತು?
ಮೋಸ್ಟ್ ಸಪೋರ್ಟಿವ್ ಗೌರ್ಮೆಂಟ್ ಅನ್ನೋ ಅವಾರ್ಡ್ ಅನ್ನ 2017ರಲ್ಲಿ ಕರ್ನಾಟಕ ವಿ ಕನೆಕ್ಟ್ ಇಂಟರ್ನ್ಯಾಷನಲ್ ಎನ್ನುವ ಆರ್ಗನೈಸೇಷನ್ ಇಂದ ಪಡೆಯಿತು. ವಿ ಕನೆಕ್ಟ್ ಇಂಟರ್ನ್ಯಾಷನಲ್ ಇದು ಜಗತ್ತಿನಲ್ಲಿರುವ ಎಲ್ಲಾ ಮಹಿಳೆಯರು ನಡೆಸುವಂತ ಬಿಸ್ನೆಸ್ ಎಂಟರ್ಪ್ರೈಸಸ್ ಅನ್ನ ಗುರುತಿಸಿ ಅವುಗಳಿಗೆ ಎಜುಕೇಟ್ ಮಾಡಲು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 75. ಮೈಸೂರಿನಲ್ಲಿ ನಡೆದ 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಯಾರು? ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಚಂಪಾ ಆಗಿದ್ರು. ಚಂಪಾ ಅಂದ್ರೆ ಚಂದ್ರಶೇಖರ್ ಪಾಟೀಲ್. ಸೊ ಅವರ್ ಆನ್ಸರ್ ಶುಡ್ ಬಿ 3. ಪ್ರಶ್ನೆ 76. ಕರ್ನಾಟಕದ ಪ್ರವಾಸೋದ್ಯಮವನ್ನು ಸುಲಭಗೊಳಿಸಲಕ್ಕಾಗಿ ತಮ್ಮ ದೇಶದಲ್ಲಿ ಪ್ರವಾಸೋದ್ಯಮ ಮಾಹಿತಿ ಕಚೇರಿಯನ್ನು ಸ್ಥಾಪಿಸಲು 2017ರಲ್ಲಿ ದೇಶವೊಂದು ಕರ್ನಾಟಕದೊಂದಿಗೆ ಪ್ರಸ್ತಾವನೆಯೊಂದನ್ನು ಮುಂದಿಟ್ಟಿದ್ದು. ಈ ಪ್ರಸ್ತಾವನೆಯನ್ನು ಸಲ್ಲಿಸಿರುವ ದೇಶ ಯಾವುದು? ಸೊ ಜಪಾನ್ ಕರ್ನಾಟಕದ ಮುಂದೆ ಒಂದು ಪ್ರಸ್ತಾವನೆ ಇಟ್ಟಿತ್ತು. ತಮ್ಮ ದೇಶದಲ್ಲಿ ಟೂರಿಸಂ ಇನ್ಫಾರ್ಮೇಶನ್ ಸೆಂಟರ್ ಅನ್ನ ಕರ್ನಾಟಕ ಗೌರ್ಮೆಂಟ್ಗೆ ತೆಗೆಯಲು ಒಂದು ಪ್ರಸ್ತಾವನೆಯನ್ನ ಇಟ್ಟಿತ್ತು. ಪ್ರಶ್ನೆ 77. ಕೆಳಗಿನ ಯಾವ ಶ್ರೇಣಿಯ ನದಿಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ? ಸೊ ಇಲ್ಲಿ ಸರಿಯಾದ ಉತ್ತರ ನೇತ್ರಾವತಿ, ಗಂಗಾವಳಿ ಮತ್ತು ಕಾಳಿ ನದಿ ಕರ್ನಾಟಕದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ. ಪ್ರಶ್ನೆ 78. ಸೂಪರ್ ಕಂಪ್ಯೂಟಿಂಗ್ ನ ಪಿತಾಮಹ ಎಂದು ಯಾರನ್ನು ಭಾವಿಸಲಾಗಿದೆ? ಸೈಮರ್ ಕ್ರೇಯನ್ನ ಸೂಪರ್ ಕಂಪ್ಯೂಟಿಂಗ್ ನ ಪಿತಾಮಹ ಎಂದು ಕರೆಯುತ್ತಾರೆ. ಪ್ರಶ್ನೆ 79. ಜನವರಿ 2018ರಲ್ಲಿ ವಿಶ್ವದ ಸಿಹಿ ಉತ್ಸವವನ್ನು ಭಾರತದ ಯಾವ ನಗರವು ಚಾಲನೆಗೊಳಿಸಿದೆ? 2018ರಲ್ಲಿ ತೆಲಂಗಾಣ ಸರ್ಕಾರ ಹೈದರಾಬಾದ್ನಲ್ಲಿ ವಿಶ್ವದ ಸಿಹಿ ಉತ್ಸವವನ್ನ ಆಚರಿಸಿತ್ತು. ಪ್ರಶ್ನೆ 80. ಈ ಕೆಳಗಿನ ಯಾವ ದೇಶಗಳಲ್ಲೊಂದಾದ ದಖ್ಖನಿ ಮುಸ್ಲಿಂ ರಾಜ್ಯವು ಪರ್ಷಿಯನ್ ಬದಲಿಗೆ ಹಿಂದಿ ಅಥವಾ ದಖ್ಖನಿ ಉರ್ದುವನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಿಸಿತು? ಸರಿಯಾದ ಉತ್ತರ ಬಿಜಾಪುರ್ ಸಂಸ್ಥಾನ. 81. ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರೀಸ್ ದ್ವೀಪದ ಸ್ಥಳೀಯ ಹೆಸರೇನು? ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರೀಸ್ ದ್ವೀಪಕ್ಕೆ ತೋನ್ಸೆಪಾರ್ ದ್ವೀಪ ಎಂದು ಕರೆಯುತ್ತಾರೆ. ಅಲ್ಲಿ ಸ್ಥಳೀಯ ಹೆಸರು ತೋನ್ಸೆಪಾರ್ ದ್ವೀಪ. ಪ್ರಶ್ನೆ 82. ಈ ಕೆಳಗಿನ ಯಾವ ಭಕ್ತಿ ಪಂಥದ ಸಂತರಿಂದ ಬೋಧಿಸಲ್ಪಟ್ಟ ಅದ್ವೈತವು ಶುದ್ಧಾದ್ವೈತ ಅಥವಾ ಶುದ್ಧ ದ್ವೈತರಹಿತ ಎಂದು ಕರೆಯಲ್ಪಟ್ಟಿದೆ? ಈ ಪ್ರಶ್ನೆಗೆ ಉತ್ತರ ವಲ್ಲಭಾಚಾರ್ಯ. ಪ್ರಶ್ನೆ 83. ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯು ಪದಾತಿ ದಳದ ತೊಟ್ಟಿಲು ಎಂದು ಅಂಕಿತವಾಗಿದೆ, ಉಪನಾಮವನ್ನು ಹೊಂದಿದೆ? ಬೆಳಗಾವಿಯನ್ನು ಕರ್ನಾಟಕದ ಪದಾತಿ ಪಡೆಯ ತೊಟ್ಟಿಲು ಅಂತ ಕರೆಯುತ್ತಾರೆ. ಇಂಗ್ಲಿಷ್ ನಲ್ಲಿ ಕ್ರಾಡಲ್ ಆಫ್ ಇನ್ಫ್ಯಾಂಟ್ರಿ ಅಂತ ಕೂಡ ಕರೆಯುತ್ತಾರೆ. ಪ್ರಶ್ನೆ 84. ಕೇಂದ್ರ ಮಾಹಿತಿ ಮತ್ತು ಪ್ರಸರಣ ಮಂತ್ರಿಮಂಡಲದಡಿ ಭಾರತ ಪ್ರಥಮ ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯು ಪುಣೆಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ನಿರ್ಮಿತವಾಗಿದ್ದು, ಎರಡನೇ FTII ಅನ್ನು ಶೀಘ್ರದಲ್ಲಿ ಎಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ? ಸೊ ಎರಡನೇ FTII ಅನ್ನು ಅರುಣಾಚಲ ಪ್ರದೇಶದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. 85. 9ನೇ ಜನವರಿ 2018ರಂದು ನವದೆಹಲಿಯಲ್ಲಿ ಮೊದಲನೇ PIO ಭಾರತೀಯ ಮೂಲದ ಜನರ ಸಂಸದೀಯ ಸಮಾವೇಶವು ಜರುಗಿತು. ಈ ಸಮಾವೇಶವನ್ನು ಉದ್ಘಾಟಿಸಿದವರು ಯಾರು? ಈ ಸಮಾವೇಶವನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ರು. ಪ್ರಶ್ನೆ 86. ಕೇಂದ್ರ ರಕ್ಷಣಾ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಡಿಫೆನ್ಸ್ ಇನ್ನೋವೇಷನ್ ಸೆಂಟರ್ DIC ಅನ್ನು ನಿರ್ಮಿಸಲು ಪ್ರಸ್ತಾಪಿಸಿದ್ದು, ರಕ್ಷಣಾ ವಲಯಗಳ ಘಟಕಗಳ ತಯಾರಿಕೆಯಲ್ಲಿ ಸಣ್ಣ ಉದ್ಯಮಿಗಳಿಗೆ ಸಹಾಯ ಮಾಡಲು ಈ ಕೆಳಗಿನ ಯಾವ ಸ್ಥಳದಲ್ಲಿ ಅದನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ?
ನಿರ್ಮಲಾ ಸೀತಾರಾಮನ್ ಅವರು ಡಿಫೆನ್ಸ್ ಇನ್ನೋವೇಷನ್ ಸೆಂಟರ್ನ ಕೊಯಂಬತ್ತೂರಿನಲ್ಲಿ ಉದ್ಘಾಟಿಸಲು ನಿರ್ಧರಿಸಿದ್ದಾರೆ. ಇದು ಪ್ರೈಮ್ ಮಿನಿಸ್ಟರ್ ಅವರ ಮೇಕ್ ಇನ್ ಇಂಡಿಯಾ ಒಂದು ಭಾಗವಾಗಿದೆ. ಕ್ವಶನ್ ನಂಬರ್ 87. 2022ರಲ್ಲಿ 39ನೇ ಅಂತಾರಾಷ್ಟ್ರೀಯ ಕ್ರೀಡೆಗಳ ಚಾಲನೆಗಾಗಿ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ನೊಂದಿಗೆ ಯಾವ ರಾಜ್ಯವು ಇತ್ತೀಚೆಗೆ ಆತಿಥೇಯ ನಗರ ಒಪ್ಪಂದಕ್ಕೆ ಸಹಿ ಹಾಕಿತು? ಈ ಪ್ರಶ್ನೆಗೆ ಉತ್ತರ ಮೇಘಾಲಯ. ಟ್ರಾವೆಲ್ ಎಕ್ಸ್ಪೋದ ಮೊದಲ ಆವೃತ್ತಿಗೆ ಚಾಲನೆ ಮಾಡಲಿದೆ. ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೋವನ್ನು ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಯ ಸಲುವಾಗಿ ಮಾಡಲಿದೆ. ಪ್ರಶ್ನೆ 89. ಕರ್ನಾಟಕದ ಗಣವೇತರ ರಾಜ್ಯಪಾಲರಾಗಿ ನೇಮಕ ಹೊಂದುವ ಮುನ್ನ ವಜುಭಾಯಿ ವಾಲಾ ರವರು ಈ ಕೆಳಗಿನ ಯಾವ ವಿಧಾನಮಂಡಲದ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ? ಅವರು ಗುಜರಾತ್ ವಿಧಾನಮಂಡಲದ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸೊ ಆದ್ದರಿಂದ ಆನ್ಸರ್ 4. ಪ್ರಶ್ನೆ 90. ಪ್ರಪಂಚದಲ್ಲಿಯೇ ಅತ್ಯಂತ ಉನ್ನತವಾದ ರೈಲ್ವೆ ಪಥವು ಎಲ್ಲಿದೆ? ಪ್ರಪಂಚದಲ್ಲಿಯೇ ಉನ್ನತವಾದ ರೈಲ್ವೆ ಪಥ ಚೀನಾದಲ್ಲಿ ಕ್ವಿಂಗೈ ಮತ್ತು ಟಿಬೆಟ್ ರೈಲು ಮಾರ್ಗವಾಗಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 91. ಪಟ್ಟಿ 1ರಲ್ಲಿನ ಮಂಡಳಿಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ಕೇಂದ್ರ ಸ್ಥಾನವನ್ನು ಹೊಂದಿಸಿ. ಕಾಫಿ ಮಂಡಳಿ ಎಲ್ಲಿದೆ? ಕಾಫಿ ಮಂಡಳಿ ಬೆಂಗಳೂರಲ್ಲಿ ಇದೆ. ರಬ್ಬರ್ ಮಂಡಳಿ ಕೊಟ್ಟಾಯಂ. ಚಹಾ ಮಂಡಳಿ ಎಲ್ಲಿದೆ? ಕೋಲ್ಕತ್ತಾದಲ್ಲಿದೆ. ಹೊಗೆಸೊಪ್ಪು ಮಂಡಳಿ ಗುಂಟೂರು, ಆಂಧ್ರ ಪ್ರದೇಶ್. ಸೊ ದೇರ್ ಫೋರ್ A2, B3, C4. A2, B3, C4 and D1. So answer should be 2. ಪ್ರಶ್ನೆ 92. ಪಟ್ಟಿ 1ರಲ್ಲಿನ ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿ. ಇಂಟರ್ಪೋಲ್ ಎಲ್ಲಿದೆ? ಇಂಟರ್ಪೋಲ್ ಫ್ರಾನ್ಸ್ನ ಲಿಯಾನ್ನಲ್ಲಿದೆ, ಫ್ರಾನ್ಸ್. ನಂತರ OECD, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್, is located in Paris, which is also in France. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಲ್ಲಿದೆ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮನಿಲಾ. ಬಿಮ್ಸ್ಟೆಕ್ ಇದೆಲ್ಲಿದೆ? ಢಾಕಾ. ಸೊ therefore one answer should be ಏಷ್ಯನ್ 2, B1, C4, D3. ಸೊ our answer should be 3. ಆ್ಯಪ್ ಒಂದನ್ನು ಇತ್ತೀಚೆಗೆ ಚಾಲನೆ ಮಾಡಿದೆ. ಈ ಆ್ಯಪ್ನ GIS ನೋಟ್ಗಳು ಮತ್ತು ಡ್ಯಾಶ್ಬೋರ್ಡ್ಗಳನ್ನು ಬಳಸಿಕೊಂಡು ಸರಕು ವ್ಯವಹಾರವನ್ನು ನಿಯಂತ್ರಿಸಲು ಮತ್ತು ನಿರ್ವಹಿಸುವ ಉಪಯೋಗವನ್ನು ಒದಗಿಸುತ್ತದೆ. ಈ ಆ್ಯಪ್ನ ಹೆಸರು ಸ್ಫೂರ್ತಿ. ಸ್ಮಾರ್ಟ್ ಫ್ರೈಟ್ ಆಪರೇಷನ್ ಆಪ್ಟಿಮೈಸೇಷನ್ ಅಂಡ್ ರಿಯಲ್ ಟೈಮ್ ಇನ್ಫಾರ್ಮೇಶನ್, that is called SPOORTI. ಪ್ರಶ್ನೆ 94. ಆಯುರ್ವೇದ ಎಂಬುದರ ಸಾಹಿತ್ಯದ ಅರ್ಥವು ಜೀವನದ ವಿಜ್ಞಾನವಾಗಿದ್ದು ಇದು ಪುರಾತನ ವೈದ್ಯಕೀಯ ವಿಜ್ಞಾನವಾಗಿದ್ದು ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿತು. ಆಯುರ್ವೇದದ ಸ್ಥಾಪಕರಲ್ಲಿ ಒಬ್ಬರು ಯಾರು? ಚರಕ ಆಯುರ್ವೇದದ ಪಿತಾಮಹ ಎಂದು ಕರೆಯಲ್ಪಡ್ತಾನೆ, ಆದ್ದರಿಂದ ಚರಕ ಸರಿಯಾದ ಉತ್ತರ. ಇದು ಪಟ್ಟಿ 1ರಲ್ಲಿನ ರೈಲ್ವೆ ವಲಯಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿ. ಮಧ್ಯ ರೈಲ್ವೆ ಯಾವುದಾಗುತ್ತೆ? ಮುಂಬೈ. ಪೂರ್ವ ಮಧ್ಯ ರೈಲ್ವೆ ಆಗುತ್ತೆ ಹಾಜಿಪುರ್ ಆಗಿದೆ. ಆನಂತರ ದಕ್ಷಿಣ ಮಧ್ಯ ರೈಲ್ವೆ ಸಿಕಂದ್ರಾಬಾದ್. ಪಶ್ಚಿಮ ಮಧ್ಯ ರೈಲ್ವೆ ಜಬಲ್ಪುರ್. ಸೊ ಆದ್ದರಿಂದ ನಮ್ಮ ಉತ್ತರ
1. ಪ್ರಶ್ನೆ 96. ಈ ಹೇಳಿಕೆಗಳನ್ನು ಪರಿಗಣಿಸಿ. ರೀಗರ್ ಮಣ್ಣು ಅಧಿಕವಾಗಿ ಫಲವತ್ತಾಗಿದೆ, ಇದು ಸರಿಯಾಗಿದೆ. ರೀಗರ್ ಮಣ್ಣು ಸಿಟ್ರಸ್ ಹಣ್ಣುಗಳಿಗೆ ಉತ್ತಮ, ಇದು ಕೂಡ ಸರಿಯಾಗಿದೆ. ರೀಗರ್ ಮಣ್ಣು ಮಹಾರಾಷ್ಟ್ರಾದ್ಯಂತ ಹರಡಿದೆ, ಇದು ಕೂಡ ಸರಿಯಾಗಿದೆ. ರೀಗರ್ ಮಣ್ಣು ಲೆಗ್ಯುಮಿನಸ್ ಬೆಳೆಗಳಿಗೆ ಸೂಕ್ತವಾಗಿದೆ, ಇದು ಕೂಡ ಸರಿಯಾಗಿದೆ. ಲೆಗ್ಯುಮಿನಸ್ 4. ಪ್ರಶ್ನೆ 97. 2011ರ ಜನಗಣತಿಯ ಮೇರೆಗೆ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿ ಕೆಳಗಿನ ರಾಜ್ಯಗಳನ್ನು ಜೋಡಿಸಿ. ಸೊ ಈ 4 ರಾಜ್ಯಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವುದು ಯಾವುದು? ಉತ್ತರ ಪ್ರದೇಶ, ನಂತರ ಬಿಹಾರ, ನಂತರ ಪಶ್ಚಿಮ ಬಂಗಾಳ, ನಂತರ ಕರ್ನಾಟಕ. ಸೊ ಆರೋಹಣ ಕ್ರಮದಲ್ಲಿ ಕೇಳಿದ್ದಾರೆ. So we should convert it to DA, C, B is our answer. D, A, C, B first. So option first is the answer. ಪ್ರಶ್ನೆ 98. ಪಟ್ಟಿ 1ರಲ್ಲಿನ ಕೃಷಿ ವಲಯಗಳನ್ನು ಪಟ್ಟಿ 2ರಲ್ಲಿನ ಜಿಲ್ಲೆಗಳೊಂದಿಗೆ ಅವುಗಳು ಕರ್ನಾಟಕ ರಾಜ್ಯದ ಯಾವ ಕೃಷಿ ವಲಯದಡಿ ಬರುವುದೋ ಅದಕ್ಕನುಗುಣವಾಗಿ ಹೊಂದಿಸಿ. ಕರಾವಳಿ ಕಡಲತೀರ ವಲಯಗಳು ಯಾವ ಬರುತ್ತದೆ? ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ. ಈಶಾನ್ಯ ಶುಷ್ಕ ವಲಯಗಳು. ಈಶಾನ್ಯ ಶುಷ್ಕ ವಲಯಗಳು ಯಾವುದಂದ್ರೆ ಗುಲ್ಬರ್ಗ, ರಾಯಚೂರು ಮತ್ತು ಯಾದಗಿರಿ. ಉತ್ತರ ಪರಿವರ್ತನಾ ವಲಯ. ಉತ್ತರ ಪರಿವರ್ತನಾ ವಲಯ ಯಾವ್ದು ಬಂತು? ಬೆಳಗಾವಿ, ಧಾರವಾಡ, ಹಾವೇರಿ. ದಕ್ಷಿಣ ಶುಷ್ಕ ವಲಯ ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ. ಸೊ ಆದ್ದರಿಂದ ಅವರ ಆನ್ಸರ್ ಶುಡ್ ಬಿ A2, B4, C3, D1. A2, B4, C3, D1. So answer is 4. ಪಟ್ಟಿ 1ರಲ್ಲಿನ ಅನ್ವೇಷಣೆಗಳು ಮತ್ತು ಪಟ್ಟಿ 2ರಲ್ಲಿನ ಅನ್ವೇಷಕರನ್ನು ಹೊಂದಿಸಿ. ಅಮೆರಿಕಾ ಕೊಲಂಬಸ್. ಉತ್ತರ ಧ್ರುವ ಅಮಂಡ್ಸನ್. ದಕ್ಷಿಣ ಧ್ರುವ ರಾಬರ್ಟ್ ಪಿಯರಿ. ಗ್ರಹೀಯ ಚಲನೆ ಕೆಪ್ಲರ್. ಸೊ A should be 2, B should be 1, C should be 4, D should be 3. Therefore answer is 1. Question number 100. ಈ ಕೆಳಗಿನ ಮಾತುಗಳನ್ನು ಹೇಳಿದವರು ಯಾರು? ಪರಿಶೀಲಿಸದಿದ್ದಾಗ ಜನಸಂಖ್ಯೆಯು ಜ್ಯಾಮಿತೀಯ ಅನುಪಾತದಲ್ಲಿ ಏರುತ್ತದೆ, ಜೀವನಾಧಾರವು ಮಾತ್ರ ಅಂಕಗಣಿತೀಯ ಅನುಪಾತದಲ್ಲಿ ಏರುತ್ತದೆ. ಈ ಮಾತನ್ನ ಹೇಳಿದವರು ಮಾಲ್ಥಸ್. ಮಾಲ್ಥಸ್ ಥಿಯರಿ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್.